ಕಿರಿಯ ಮುಸಲ್ಮಾನ, ನಾನು ಮೈಸೂರಿನಿಂದ ಹಿಂದಿರುಗುವ ದಾರಿಯಲ್ಲಿ ಇಳಿದು ತರುತ್ತೇನೆ, ಆದರೆ 8 ದಿನಗಳಾಗುತ್ತೆ ಎಂದ. ನಾನು ಕಲಿತಂತಹ ಭಾಷೆ ಯಾವುದು ಅಂತಂದರೆ ಉರ್ದು ಭಾಷೆ, ಆದರೆ ನಾನು ಕಲಿಸಿದಂತಹ ಭಾಷೆ ಯಾವುದು ಅಂತಂದರೆ ಕನ್ನಡ ಭಾಷೆ ಅನ್ನೋದನ್ನು ಅವರು ಹೇಳ್ತಾರೆ. ಎಲ್ಲಿ ಹೋಯಿತು ವಿಜಯನಗರ, ಕನ್ನಡಾಂಬೆಯ ಸಡಗರ, ಭಾರತಾಂಬೆಯ ಸಿಂಗರ, ಹಿಂದೂ ಮುಸಲರ ಸಂಗರ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಈ ಕಥೆಯನ್ನು ಕುರಿತು ಈ ದಿನ ನಾವು ಮಾತನಾಡೋಣ. ಬನ್ನಿ ನೋಡಿ, ಈ ಕನ್ನಡ ಮೌಲ್ವಿ ಅನ್ನುವಂತಹ ಗದ್ಯಭಾಗವನ್ನು ಬರೆದಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಪ್ರಬಂಧ ಲೇಖನಗಳಿಂದ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಪ್ರಬಂಧ ಲೇಖನಗಳಿಂದಲೇ ವಿಶಿಷ್ಟವಾಗಿ ಗುರುತಿಸಿಕೊಟ್ಟವರು. ಡಾಕ್ಟರ್ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು 1904 ಜುಲೈ 4ರಂದು ಹಾಸನ ಜಿಲ್ಲೆಯ ಗೊರೂರು ಗ್ರಾಮದಲ್ಲಿ ಜನಿಸಿದರು. 1904 ಜುಲೈ 4ರಂದು. ನೋಡಿ, ಅವರ ತಂದೆ ಹೆಸರು ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಲಕ್ಷ್ಮಮ್ಮ ಅಂತ. ನಾವು RK ನಾರಾಯಣ್ ಓದುಗರಿಗೆ ಮಾಲ್ಗುಡಿಯನ್ನು ಪರಿಚಯಿಸುವುದಕ್ಕೆ ಮುನ್ನವೇ RK ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಅಲ್ವಾ, ಅದರಿಂದ ಅಲ್ಲಿ ನಮಗೆ ಮಾಲ್ಗುಡಿಯನ್ನು ಅವರು ಪರಿಚಯ ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ತಮ್ಮ ಕೃತಿಗಳ ಮೂಲಕ ರಾಮಸ್ವಾಮಿ ಅಯ್ಯಂಗಾರ್ ಅವರು ಗೊರೂರು ಗ್ರಾಮವನ್ನು ಪರಿಚಯಿಸಿದ್ದರು. ಮಾಲ್ಗುಡಿ ಡೇಸಲ್ಲಿ ನಮ್ಮ RK ನಾರಾಯಣ್ ಅವರು ಮಾಲ್ಗುಡಿಯನ್ನು ಪರಿಚಯಿಸುವುದಕ್ಕಿಂತ ಮುಂಚೆಯೇ ಗೊರೂರನ್ನು ತಮ್ಮ ಕೃತಿಗಳಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಪರಿಚಯಿಸಿದರು. ಇವರ ಕಾವ್ಯನಾಮ ಸೀತಾತನಯ ಅಂತ ಹೇಳಿ. ನೋಡಿ, ಸ್ವಾತಂತ್ರ್ಯ ಚಳುವಳಿ, ಮೈಸೂರಿನಲ್ಲಿ ಪ್ರಜಾ ಸರ್ಕಾರಕ್ಕಾಗಿ ಚಳುವಳಿ, ಕರ್ನಾಟಕ ಏಕೀಕರಣ ಚಳುವಳಿಗಳಲ್ಲಿ ಹೋರಾಡಿ ಹರಿಜನೋದ್ಧಾರ ಮತ್ತು ಗ್ರಾಮೋದ್ಧಾರಕ್ಕಾಗಿ ಶ್ರಮಿಸಿದ ಅವರೊಬ್ಬ ಅಪ್ರತಿಮ ಗಾಂಧಿವಾದಿ ಅಂತ ಹೇಳ್ಬೋದು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ಅಪ್ರತಿಮ ಗಾಂಧಿವಾದಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮತ್ತು ಮೈಸೂರಿನ ಪ್ರಜಾ ಸರ್ಕಾರಕ್ಕಾಗಿ ನಡೆದಂತಹ ಚಳುವಳಿಯಲ್ಲಿ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಹೋರಾಟವನ್ನು ನಡೆಸಿದವರು. ಹಾಗೆ ಹರಿಜನೋದ್ಧಾರ ಮತ್ತು ಗ್ರಾಮೋದ್ಧಾರಕ್ಕಾಗಿ ಶ್ರಮಿಸಿದವರು ಕೂಡ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ತಮ್ಮ ಹಳ್ಳಿಯಲ್ಲಿ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಮುಗಿಸಿದಂತಹ ಗೊರೂರರು ಹಾಸನದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಆಕರ್ಷಿತರಾಗಿ ಶಿಕ್ಷಣಕ್ಕೆ ವಿದಾಯವನ್ನು ಹೇಳಿದರು. ಇಲ್ಲಿ ಅವರು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗಲೇ ಗಾಂಧೀಜಿಯವರು ನಡೆಸ್ತಾ ಇದ್ದಂತಹ ಅಸಹಕಾರ ಚಳುವಳಿಗೆ ಆಕರ್ಷಿತರಾದಂತಹ ಗೊರೂರವರು ಶಿಕ್ಷಣಕ್ಕೆ ವಿದಾಯವನ್ನು ಹೇಳಿದರು. ಅನಂತರ ಅವರು ಗಾಂಧೀಜಿಯ ಆಶ್ರಮವನ್ನು ಸೇರಿ ಗುಜರಾತಿನ ವಿದ್ಯಾಪೀಠದ ವಿದ್ಯಾರ್ಥಿ ಆದರು. ಬಳಿಕ ಮದ್ರಾಸಿನ ಲೋಕಮಿತ್ರ ಮತ್ತು ಭಾರತಿ ಅನ್ನುವಂತಹ ಪತ್ರಿಕೆಗಳ ಕನ್ನಡ ಸಮಾಚಾರ ಲೇಖಕರಾಗಿ ಸ್ವಲ್ಪ ಕಾಲ ಅವರು ಕೆಲಸವನ್ನು ಮಾಡಿ ಕೆಂಗೇರಿಯ ಗುರುಕುಲ ಆಶ್ರಮವನ್ನು ಅವರು ಸೇರಿದ್ರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹರಿಜನೋದ್ಧಾರ ಅವರ ಮುಖ್ಯ ಕಾರ್ಯವಾಗಿತ್ತು. ಅದನ್ನು ಗೊರೂರರು ಬಹಳ ಶ್ರದ್ಧೆಯಿಂದ ನಿರ್ವಹಿಸಿದ್ರು. ಇವರು ರಚಿಸಿರುವಂತಹ ಕೃತಿಗಳನ್ನು ನಾವು ನೋಡೋಣ. ಹೇಮಾವತಿ ಅನ್ನುವಂತಹ ಕಾದಂಬರಿಯನ್ನು ರಚಿಸಿದ್ದಾರೆ, ಅದು ಚಲನಚಿತ್ರವಾಗಿಯೂ ಕೂಡ ಬಂದಿದೆ. ಪುನರ್ಜನ್ಮ, ಮೆರವಣಿಗೆ, ಊರ್ವಶಿ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಅನ್ನೋದು. ಈ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಅನ್ನೋದ್ರಿಂದಲೇ ನಿಮಗಿಟ್ಟಿರುವಂತಹ ಕನ್ನಡ ಮೌಲ್ವಿ ಅನ್ನುವಂತಹ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ, ಕಥೆಯನ್ನು ಆರಿಸಿಕೊಳ್ಳಲಾಗಿದೆ. ಅದಲ್ಲದೆ ಭೂತಯ್ಯನ ಮಗ ಅಯ್ಯು ಮತ್ತು ಕೋರ್ಟಿನಲ್ಲಿ ಗೆದ್ದ ಎತ್ತು ಅನ್ನುವಂತಹ ಕಥೆಯನ್ನು ಕೂಡ ಇವರು ಬರೆದಿದ್ದಾರೆ. 1974ರಲ್ಲಿ ಇವರು ಬರೆದಿರುವಂತಹ ಸಾಹಿತ್ಯ ಕೃತಿಗಳಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. 1974ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟನ್ನು ನೀಡಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ಸನ್ಮಾನಿಸಲಾಯಿತು. 1980ರಲ್ಲಿ ಅಮೇರಿಕಾದಲ್ಲಿ ಗೊರೂರು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಲಭಿಸಿತು.
1982ರಲ್ಲಿ ಸಿರಸಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ದರು. ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಇವರು ಗಳಿಸ್ಕೊಂಡಿದ್ದಾರೆ. ಹಾಗೆ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಇವರಿಗೆ ಲಭ್ಯ ಆಗಿದೆ. ಹೀಗೆ ಅನೇಕ ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿರುವ ಅನೇಕ ಅದ್ಭುತವಾದಂತಹ ಕೃತಿಯನ್ನು ನೀಡಿರುವಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ನಿಮಗಿಟ್ಟಿರುವಂತಹ ಕೃತಿ ಅಂತಂದರೆ, ನಿಮಗಿಟ್ಟಿರುವಂತಹ ಗದ್ಯ ಭಾಗ ಅಂತಂದರೆ ಕನ್ನಡ ಮೌಲ್ವಿ ಅನ್ನುವಂತಹ ಗದ್ಯ ಭಾಗ. ಅದನ್ನು ನೇರವಾಗಿ ನಾವು ನೋಡ್ಕೊಂಡು ಬರೋಣ ಬನ್ನಿ. ಅಂದರೆ ಮೌಲ್ವಿ ಅಂತಂದರೆ ಗುರು ಅಂತ ಹೇಳಿ ಅರ್ಥ. ನೋಡಿ, ಅವರು ಪ್ರಯಾಣದಲ್ಲಿ ಇದ್ದಾಗ ಅಚಾನಕ್ಕಾಗಿ ಒಬ್ಬ ವ್ಯಕ್ತಿ ಅವರಿಗೆ ಸಿಗ್ತಾರೆ. ಆ ವ್ಯಕ್ತಿ ಯಾರು, ಅವರು ಎಂಥವರು, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ನುಡಿಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಹೆಮ್ಮೆಯನ್ನು ಪಡುವಂತಹ ವಿಚಾರಗಳನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಬನ್ನಿ ನೋಡೋಣ. ಬೆಳಗಿನ 5 ಗಂಟೆಗೆ ಹಾಸಿಗೆಯಿಂದ ಎದ್ದಾಗ ಮಡಿಕೇರಿಯ ಚಳಿ ಮೈ ನಡುಗಿಸಿದರು. ಆ ಚಳಿಯಲ್ಲಿಯೂ ಒಂದು ಚೈತನ್ಯದಾಯಕ ಶಕ್ತಿ ಇರುವುದು ಮುಂದಲ ಗಳಿಗೆಯಲ್ಲಿಯೇ ಅನುಭವವಾಯಿತು. ಇವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಸ್ವತಃ ಲೇಖಕರೇ ಈ ವಿಚಾರವನ್ನು ಹೇಳ್ತಾರೆ. ಲೇಖಕರೇ ಇಲ್ಲೊಂದು ಪಾತ್ರ. ಬೆಳಗಿನ 5 ಗಂಟೆಗೆ ಹಾಸಿಗೆಯಿಂದ ಇದ್ದಾಗ ಮಡಿಕೇರಿಯ ಚಳಿ, ಆ ಮಡಿಕೇರಿಯ ಚಳಿ ನಡುಗಿಸಿದ್ರೂ ಕೂಡ ಆ ಚಳಿಯಲ್ಲಿಯೂ ಕೂಡ ಒಂದು ಚೈತನ್ಯದಾಯಕ ಶಕ್ತಿ ಇರೋದು ಅವರಿಗೆ ಮುಂದಲ ಗಳಿಗೆಯಲ್ಲಿ, ನೆಕ್ಸ್ಟ್ ಮೂಮೆಂಟ್ ಅಂತ ಹೇಳಿ ಏನು ಹೇಳ್ತೀರಿ, ಆ ಮುಂದಲ ಗಳಿಗೆಯಲ್ಲೇ ಅವರಿಗೆ ಅನುಭವ ಆಯಿತು. ಬಿಸಿ ನೀರಿನ ಸ್ನಾನ, ನನ್ನ ಹಳೆಯ ಸ್ನೇಹಿತನ ಮಗಳು ಭರ್ಜರಿ ಹುಡುಗಿ ಕೊಟ್ಟ ಭರ್ಜರಿ ಕಾಫಿ, ಆಕೆಯ ಗಂಡನ ಉಪಚಾರ ಮತ್ತು ಮಾತುಕತೆ, ಇದೆಲ್ಲವೂ ಕೂಡ ಅವರಿಗೆ ಒಂದು ರೀತಿಯ ಚೈತನ್ಯದಾಯಕ ಶಕ್ತಿಯನ್ನು ನೀಡುವಂತಾಯಿತು. ಸರಿ, ಎಲ್ಲ ಸೇರಿ ಬಸ್ ಹೊರಡುವವರೆಗಿನ 1 ಗಂಟೆ 1 ಗಳಿಗೆಯಾಗಿಯೇ ಕಳೆದು ಹೋಯಿತು. ಬಸ್ ನಿಲ್ದಾಣಕ್ಕೆ ನಾನು ಅಂತಂದರೆ ಇಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬಂದು ಕುಳಿತ ಕೂಡಲೇ ಬಸ್ ಸಹ ನಮ್ಮ ಊರಿನವರೆಗೆ ತನ್ನ 75 ಮೈಲಿ ಪ್ರಯಾಣವನ್ನು ಪ್ರಾರಂಭಿಸಿತು ಅನ್ನೋದನ್ನು ಹೇಳ್ತಾರೆ. ಸರಿ, ಹಸಿರು ವನಗಳ ನಡುವೆ ಸುಂದರವಾದ ಘಟ್ಟದ ರಸ್ತೆಯನ್ನು ಸುತ್ತು ಹಾಕುತ್ತಾ ಅಮೃತ ಗಾಳಿಯಿಂದ ನಮ್ಮ ಮೈಮನಗಳನ್ನು ಉಜ್ಜೀವನಗೊಳಿಸುತ್ತಾ ಸುಮಾರು 10 ಮೈಲಿ ಬಂದ ಬಸ್ಸು ಪ್ರಯಾಣಿಕರನ್ನು ಹತ್ತಿಸಲು ಇಳಿಸಲು ಆ ನಿಲ್ದಾಣದಲ್ಲಿ 1 ಗಳಿಗೆ ನಿಂತಿತು. ಬಸ್ಸು ಹೊರಟಿದ್ದು ಮಡಿಕೇರಿಯಿಂದ. ಆ ಮಡಿಕೇರಿಯ ಘಟ್ಟದ ರಸ್ತೆಯನ್ನು ದಾಟುತ್ತಾ ಅಮೃತ ಗಾಳಿಯಿಂದ ಮೈ ಮನಸ್ಸುಗಳನ್ನು ಉಜ್ಜೀವನಗೊಳಿಸ್ತಾ ಇದ್ದಂತಹ ಸುಮಾರು 10 ಮೈಲಿ ಬಂದಂತಹ ಬಸ್ಸು ಪ್ರಯಾಣಿಕರನ್ನು ಹತ್ತಿಸಲು ಇಳಿಸಲು ನಿಲ್ದಾಣದಲ್ಲಿ ನಿಲ್ಲಿಸ್ತು. ನೋಡೋಣ ಆಗೇನಾಗುತ್ತೆ. ಆಗ 2 ಮುಸಲ್ಮಾನರು ನಮ್ಮ ಬಸ್ಸನ್ನು ಏರಿದರು. 2 ಮುಸಲ್ಮಾನರು ಆ ಬಸ್ಸನ್ನು ಏರ್ತಾರೆ. ಯಾರು? ಲೇಖಕರು ಇದ್ದಂತಹ ಬಸ್ಸನ್ನು. ಒಬ್ಬರ ವಯಸ್ಸು ಸುಮಾರು 55-58 ಇರಬಹುದು. ಅಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು, ಅಜಾನುಬಾಹು. ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು, ಅಂದರೆ ಒಳ್ಳೆಯ ಕಾಂತಿ ಇತ್ತು. ಅಜಾನುಬಾಹುವಾದಂತಹ ದೇಹ ಮತ್ತು ಬಹಳ ಎತ್ತರದ ಕೆಂಪನೆಯ ಆಳು. ಮುಖದಲ್ಲಿ ಸಹ ಒಳ್ಳೆಯ ಕಳೆ ಅನ್ನೋದು ಇತ್ತು, ಕಾಂತಿ ತುಂಬಿತ್ತು. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು. ಅಂತಹ ಒಬ್ಬ ವ್ಯಕ್ತಿ ಹತ್ತಿದ್ರು ಆ ಬಸ್ಸಿಗೆ. ನೋಡಿ, ಅವರ ಜೊತೆ 2 ಮುಸಲ್ಮಾನರು ಹತ್ತಿದ್ರು. ಆ 2 ಮುಸಲ್ಮಾನರಲ್ಲಿ ಒಬ್ಬನಿಗೆ 55-58 ವರ್ಷ ಆಗಿತ್ತು. ಆತ ಎತ್ತರದ ಆಳು, ಅಜಾನುಬಾಹುವಾದಂತಹ ಒಂದು ದೇಹವನ್ನು ಹೊಂದಿದ್ದಂತಹ ವ್ಯಕ್ತಿ. ಆತನ ಮುಖದಲ್ಲಿ ಒಳ್ಳೆಯ ಕಾಂತಿ ಇತ್ತು, ಕಣ್ಣಿನ ದೃಷ್ಟಿಯೂ ಕೂಡ ತೀಕ್ಷ್ಣವಾಗಿತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ನೋಡಿ, ಇಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರರಿಗೆ ಒಬ್ಬ ಪ್ರಯಾಣಿಕ ಬಸ್ಸಿಗೆ ಹತ್ತಿದಂತಹ ಆ ಪ್ರಯಾಣಿಕ ಯಾವ ರೀತಿ ಕಾಣಿಸಿದ್ರು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ವ್ಯಕ್ತಿ ಯಾವ ರೀತಿ ಕಾಣಿಸ್ತಾ ಇದ್ರು ಅವರಿಗೆ ಅಂತ ನೋಡಿ. ಯಾವ ರೀತಿ ಇದ್ದ ಅಂತಂದರೆ, ಶುದ್ಧಿ ಮಾಡಿದಂತಹ ಹತ್ತಿಯ ತುಪ್ಪಳದಂತೆ ಆತನ ಗಡ್ಡ ಬೆಳ್ಳಗಾಗಿ ಇತ್ತು. ವಿಶಾಲವಾದಂತಹ ಹಣೆ, ಗಂಭೀರವಾದಂತಹ ಮುಖ, ಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿ ಅಂತಂದರೆ ಕೋಟು, ಟ್ರೌಸರ್ ಅಥವಾ ಸೂಟು ಅಲ್ಲ, ಮುಸಲ್ಮಾನರು ಧರಿಸುವಂತಹ ಶರಾಯಿ ಕೋಟು. ಉದ್ದಕ್ಕೆ ಮುಸಲ್ಮಾನರು ಧರಿಸ್ಕೋತಾರಲ್ಲ ಆ ರೀತಿಯ ಶರಾಯಿ ಆಗಿತ್ತು ಅದು. ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಒಬ್ಬ ಸದ್ಗೃಹಸ್ಥ ಅಂತ ಹೇಳಿ ಎಲ್ಲರಿಗೂ ಕೂಡ ಭಾವನೆ ಬರ್ತಾ ಇತ್ತು ಆತನನ್ನು ನೋಡಿದ್ರೆ. ಆತನನ್ನು ಯಾರು ನೋಡಿದರೂ ಇನ್ನೂ 5 ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರು.
ನೋಡಿ, ಅವನನ್ನು ಯಾರಾದರೂ ನೋಡಿದ್ರೂ ಕೂಡ ಇನ್ನೊಂದು 5 ಗಳಿಗೆ ನಿಂತು ನೋಡಬೇಕು, ಆ ರೀತಿ ಆಕರ್ಷಕ ಒಂದು ವ್ಯಕ್ತಿತ್ವ ಒಂದು ಆಗಿತ್ತು. ಅಂದರೆ ಆಕೃತಿ ಆ ರೀತಿ ಇತ್ತು. ಯಾಕೆ ಅಂತಂದರೆ ತೀಕ್ಷ್ಣವಾದಂತಹ ದೃಷ್ಟಿಕೋನ ಇತ್ತು, ಹಾಗೆ ಮುಖದಲ್ಲಿ ಒಳ್ಳೆಯ ಕಾಂತಿಯೂ ಕೂಡ ಇತ್ತು, ಹಾಗೆ ಆತನು ಕೂಡ ಅಜಾನುಬಾಹವಾಗಿ ಇದ್ದಂತಹ ವ್ಯಕ್ತಿ. ಅದರಿಂದ ಅವನನ್ನು ನೋಡಿದ್ರಾಗ ಇನ್ನೊಂದು 5 ಗಳಿಗೆ ನೋಡಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಅಂತ ಹೇಳಿ ಲೇಖಕರು ಹೇಳ್ತಾರೆ. ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿತು. ಆದರೆ ಲೇಖಕರನ್ನ ಮತ್ತಷ್ಟು ಕೂಡ ಆಕರ್ಷಿತವಾಗಿ ಮಾಡಿದ್ದು ಯಾವುದು ಅಂತಂದರೆ ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ. ನೋಡಿ, ಯಾಕೆ ಇಲ್ಲಿ ಲೇಖಕರು ಆತನನ್ನು ಇನ್ನೊಂದು ಸ್ವಲ್ಪ ಹೊತ್ತು ನೋಡಬೇಕು ಅಂತ ಹೇಳಿ ಯಾಕೆ ಅವ್ರಿಗೆ ಅನಿಸ್ತು ಅಂತಂದರೆ, ಆಕರ್ಷಿತವಾಗಿ ಮಾಡಿದ್ದು ಏನು ಅಂತಂದರೆ ಅವರ ಕೈಯಲ್ಲಿದ್ದಂತಹ, ಅಂದರೆ ಆ ಮುಸಲ್ಮಾನ ವ್ಯಕ್ತಿಯ ಕೈಯಲ್ಲಿದ್ದಂತಹ ಒಂದು ದೊಡ್ಡ ಪುಸ್ತಕ ಗೊರೂರು ರಾಮಸ್ವಾಮಿ ಅಯ್ಯಂಗಾರರನ್ನು ಆಕರ್ಷಿತವಾಗಿ ಮಾಡಿತ್ತು. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. ಯಾವುದು ಆ ಪುಸ್ತಕ? ಅವರ ಕೈಯಲ್ಲಿದ್ದಂತಹ ಪುಸ್ತಕ ಯಾವುದು ಅಂತ ಹೇಳಿ ಅಂದ್ಕೊಂಡ್ರು ಇವರು? ಕುಮಾರವ್ಯಾಸ ಭಾರತ ಅಂತ ಹೇಳಿ ಅಂದ್ಕೊಂಡ್ರು. ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟ ಭಾರತ ಕಥಾಮಂಜರಿ ಅಂತೇಳಿ. ನೋಡಿ, ಆ ಪುಸ್ತಕ ಇರಬೇಕು ಅಂತ ಹೇಳಿ ಇವರಿಗೆ ಅನ್ನಿಸ್ತು. ಕನ್ನಡ ನಾಡಿನಲ್ಲಿ ಬಡವರ ಕೈಗೂ ಸುಲಭವಾಗಿ ಸಿಕ್ಕಬಹುದಾದ ಅಷ್ಟು ದೊಡ್ಡ ಮತ್ತು ಉಪಯುಕ್ತ ಗ್ರಂಥ ಬೇರೊಂದು ಈವರೆಗೆ ಅಚ್ಚಾಗಿಲ್ಲ. ನೋಡಿ, ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲರಿಗೂ ಕೂಡ, ಬಡವರಿಗೂ ಕೂಡ ಸಿಗಬಹುದಾದಂತಹ ದೊಡ್ಡ ಪುಸ್ತಕ ಅಂತಂದರೆ ಅದು ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೇಳಿ ಹೇಳ್ಬೋದು. ಇನ್ಯಾವುದೂ ಕೂಡ ಆ ರೀತಿ ಅಷ್ಟು ದೊಡ್ಡ ಮತ್ತು ಉಪಯುಕ್ತವಾದಂತಹ ಗ್ರಂಥ ಬೇರೊಂದಿಲ್ಲ ಅನ್ನೋದನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ತಿಳಿಸ್ತಾರೆ. 16ನೇಯ ಮುಸಲ್ಮಾನ ಮೌಲ್ವಿಯಂತೆಯೇ ಕಾಣುತ್ತಿದ್ದ. 16ನೇಯ ಮುಸಲ್ಮಾನ ಮೌಲ್ವಿ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾರೆ. 16 ಅಂತಂದರೆ 1 ರೂಪಾಯಿ ಅಂತ, 1 ರೂಪಾಯಿಗೆ ಸಮ. 16 ಅಂತಂದರೆ 1 ರೂಪಾಯಿ. ಅಂದರೆ 1 ರೂಪಾಯಿ ಅಂತಂದರೆ ಪೂರ್ಣ ಅಂತ. ಅಂದರೆ ಮುಸಲ್ಮಾನ ಅಂದರೆ ಪಕ್ಕಾ ಮುಸಲ್ಮಾನನಾಗಿದ್ದಂತಹ, ಯಾರು ಪಕ್ಕಾ ಮುಸಲ್ಮಾನನಾಗಿ ಕಾಣ್ತಾ ಇದ್ದಂತಹ, ಪರಿಪೂರ್ಣತೆಯನ್ನು ಹೊಂದಿರುವಂತಹ ಮುಸಲ್ಮಾನನಾಗಿ ಕಾಣ್ತಾ ಇದ್ದಂತಹ ಮೌಲ್ವಿಯಂತೆಯೇ, ಗುರುವಿನಂತೆಯೇ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ. ನೋಡಿ, ಮುಸಲ್ಮಾನ ಧರ್ಮವೇ ಬೇರೆ, ಅಂದರೆ ಅವರ ಧರ್ಮ ದೇವರು ಅದೇ ಬೇರೆ. ಆದರೆ ಹಿಂದೂಗಳ ಧರ್ಮವೇ ಬೇರೆ, ಹೌದು ತಾನೆ? ಆದರೆ ಒಬ್ಬ 16ನೇಯ ಮುಸಲ್ಮಾನ ಅಂದರೆ ಪಕ್ಕಾ ಮುಸಲ್ಮಾನ ಆಗಿರುವಂತಹ ಒಬ್ಬ ಮೌಲ್ವಿ, ಒಬ್ಬ ಗುರುವಿನ ಕೈಯಲ್ಲಿ ಕುಮಾರವ್ಯಾಸ ಭಾರತ ಅಂತಂದಾಗ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಅಂತಂದರೆ ಅವರ ಮತಧರ್ಮವೇ ಬೇರೆ, ಅದರಿಂದ ಅವರು ಪೂಜಿಸುವಂತಹ ದೇವರುಗಳೇ ಬೇರೆ. ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಶ್ರೀಕೃಷ್ಣನನ್ನು ನಾಯಕನನ್ನಾಗಿ ಮಾಡಿಕೊಂಡು ಕುಮಾರವ್ಯಾಸ ಕಾವ್ಯವನ್ನು ಮೆರೆಸ್ತಾನೆ ಅಲ್ವಾ? ಅಂದರೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿ ಅದು. ಆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿಯನ್ನು ಒಬ್ಬ ಪರಿಪೂರ್ಣತೆಯಿಂದ ಕೂಡಿರುವಂತಹ, ಪೂರ್ಣಗೊಂಡಿರುವ, ಅಂದರೆ ಪಕ್ಕಾ ಮುಸಲ್ಮಾನ ಆಗಿರುವಂತಹ ಆ ಮುಸಲ್ಮಾನನ ಕೈಯಲ್ಲಿ ಈ ಕಾವ್ಯವೇ ಅಂತ ಹೇಳಿ ಆಶ್ಚರ್ಯ ಆಯಿತು. ಕುಮಾರವ್ಯಾಸ ಭಾರತವೇ ಅಂತ ಹೇಳಿ ಆಶ್ಚರ್ಯ ಆಯಿತು. ನೋಡಿ, ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ, ಅವರಿಗೆ ಆಶ್ಚರ್ಯ ಆಗುತ್ತೆ. ಅದು ಕುಮಾರವ್ಯಾಸ ಭಾರತವೇ ತಾನೇ? ಮತ್ತೂ ಒಂದ್ಸಲ ಅವರು ಅದನ್ನು ನಿಜವಾಗ್ಲೂ ಕೂಡ ಕುಮಾರವ್ಯಾಸ ಭಾರತವೇ ಆ ಪುಸ್ತಕ ಅಂತ ಹೇಳಿ ಮತ್ತೊಂದು ಸಲ ನೋಡ್ತಾರೆ. ಅದನ್ನು ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಯಿತು. ನೋಡಿ, ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು. ನಿಜವಾಗ್ಲೂ ಕೂಡ ನನ್ನ ಕಣ್ಣು ಏನೂ ಕೂಡ ತಪ್ಪಿ ಹೇಳ್ತಾ ಇಲ್ಲ ತಾನೇ? ನಿಜವಾಗ್ಲೂ ಕೂಡ ನಾನು ನೋಡ್ತಾ ಇರೋದು ಕುಮಾರವ್ಯಾಸ ಭಾರತವೇ ಇರ್ಬೋದಾ? ಅಥವಾ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಒಬ್ಬ ಪಕ್ಕಾ ಮುಸಲ್ಮಾನನ ಹತ್ರ ಕುಮಾರವ್ಯಾಸ ಭಾರತ ಇರ್ಲಿಕ್ಕೆ ಸಾಧ್ಯನಾ ಅಂತ. ಏಕೆಂತಂದರೆ ಅವರು ಅದನ್ನು ನಂಬೋದೇ ಇಲ್ಲ. ಅವರ ಧರ್ಮನೇ ಬೇರೆ, ಅವರ ದೇವರೇ ಬೇರೆ, ಅವರು ಪೂಜೆ ಮಾಡುವಂಥದ್ದೇ ಬೇರೆ, ಹಿಂದೂಗಳು ನಂಬುವಂಥದ್ದೇ ಬೇರೆ, ಅವರ ದೇವರೇ ಬೇರೆ. ಆದರೆ ಶ್ರೀಕೃಷ್ಣನನ್ನು ಮೆರೆಸಿದಂತಹ ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂಥದ್ದು ಆ ಮುಸಲ್ಮಾನನ ಕೈಯಲ್ಲಿ ಇದ್ದಿದ್ದು ಇವರಿಗೆ ಆಶ್ಚರ್ಯ ಅನಿಸುತ್ತೆ. ಅದರಿಂದ ಅದು ನಿಜವಾಗ್ಲೂ ಕೂಡ ಕುಮಾರವ್ಯಾಸ ಭಾರತವೇ ಅಂತ ಹೇಳಿ ಮತ್ತೊಂದು ಸಲ ಕುತೂಹಲದಿಂದ ಅವರು ನೋಡ್ತಾರೆ. ಅವನ ಜೊತೆ ಬಸ್ ಏರಿದ ಮತ್ತೊಬ್ಬ ಮುಸಲ್ಮಾನ ಸುಮಾರು 40 ವರ್ಷದವನು ಇರಬಹುದು. ಅಂದರೆ ಆ ಮುಸಲ್ಮಾನನ ಜೊತೆಯಲ್ಲಿ
ಅಂದರೆ ಹಿರಿಯ ಮುಸಲ್ಮಾನನ ಜೊತೆಯಲ್ಲಿ ಬಸ್ಸನ್ನು ಹೇರಿದಂತಹ ಮತ್ತೊಬ್ಬ ಮುಸಲ್ಮಾನ. ಅವನ ವಯಸ್ಸು 40 ವರ್ಷ ಇರ್ಬೋದು. ಅವನ ಗಡ್ಡ ಮೀಸೆಗಳು ಕರ್ರಗೆ ಇದ್ದವು. ಅವನು ಹೇಗೆ ಕಾಣ್ತಾ ಇದ್ದ ಅನ್ನೋದನ್ನು, ಆ ಇನ್ನೊಬ್ಬ ಮುಸಲ್ಮಾನ ಹೇಗೆ ಕಾಣ್ತಾ ಇದ್ದ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅವನು ಗಾಡಿ ಏರಿ ಆಸನದಲ್ಲಿ ಕುಳಿತ ಕೂಡಲೇ ಅವನ ಮಗ್ಗುಲಲ್ಲಿ ಕುಳಿತಿದ್ದ ಮತ್ತೊಬ್ಬ ಹಿಂದೂ ಪ್ರಯಾಣಿಕ ಎಲ್ಲಿಗೆ ಹೋಗುತ್ತೀರಿ ಎಂದು ಕೇಳಿದ. ಅವನ ಪಕ್ಕದಲ್ಲೇ ಕುಳಿತಿದ್ದ ಮತ್ತೊಬ್ಬ ಹಿಂದೂ ಪ್ರಯಾಣಿಕ ಎಲ್ಲಿಗೆ ಹೋಗ್ತೀರಿ ಅಂತ ಹೇಳಿ ಕೇಳ್ತಾರೆ. ಸಾಹೇಬ ತಾನು ಹೋಗಬೇಕಾದ ಊರಿನ ಹೆಸರು ಹೇಳ್ದ. ಅವನು ಹೋಗಬೇಕಾದಂತಹ ಊರಿನ ಹೆಸರನ್ನು ಆ ಮುಸಲ್ಮಾನ ಹೇಳ್ತಾನೆ. ಹಿಂದೂ ಪ್ರಯಾಣಿಕ ಇನ್ನೂ 2-3 ಪ್ರಶ್ನೆಗಳನ್ನು ಕೇಳಿದಾಗ ಸಾಹೇಬ ಹರಕಲು ಮುರುಕಲು ಕನ್ನಡದಲ್ಲಿ ಹೌದು, ಉಂಟು, ಇಲ್ಲ ಎಂದು ಪ್ರತ್ಯುತ್ತರವಿತ್ತ. ಹಿಂದೂ ಪ್ರಯಾಣಿಕ ಇನ್ನೂ ಹೆಚ್ಚಾಗಿ ಯೋಗಕ್ಷೇಮದ ಸಂಭಾಷಣೆಯನ್ನು ಮುಂದುವರಿಸಿದಾಗ ಸಾಹೇಬ ಉರ್ದುವಿನಲ್ಲಿ, ನನಗೆ ಕನ್ನಡ ಬರುವುದಿಲ್ಲ, ಉರ್ದುವಿನಲ್ಲಿ ಕೇಳಿ ಎಂದ. ಇನ್ನೊಂದು 2-3 ಪ್ರಶ್ನೆಯನ್ನು ಪಾಪ ಪ್ರಯಾಣಿಕ ಅವನು ಇನ್ನೊಂದು 2-3 ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲ ನನಗೆ ಕನ್ನಡ ಬರಲ್ಲ, ನೀವು ಉರ್ದುವಿನಲ್ಲಿ ಕೇಳಿ ಅಂತ ಹೇಳಿ ಹೇಳ್ತಾನೆ. ಉರ್ದುವಿನಲ್ಲೇ ಹೇಳ್ತಾನೆ. ಅವನು ಹೇಳಿದುದು ಸಹ ಹಿಂದೂ ಪ್ರಯಾಣಿಕನಿಗೆ ಅರ್ಥವಾಗದದ್ದರಿಂದ ಅವನು ಹೇಳಿದ್ದುದು, ಯಾರು ಆ ಮುಸಲ್ಮಾನ ವ್ಯಕ್ತಿ ಹೇಳಿದ್ದು ಹಿಂದೂ ಪ್ರಯಾಣಿಕನಿಗೆ ಅರ್ಥವಾಗದೇ ಇರುವುದರಿಂದ, ಅಂದರೆ ಅರ್ಥವಾಗಲಿಲ್ಲ ಅವನಿಗೆ. ಅವರ ಸಂಭಾಷಣೆ ಅಲ್ಲಿಗೆ ನಿಂತಿತು. ಅವರ ಮಾತುಕತೆ ಅಲ್ಲಿಗೆ ನಿಂತೋಯ್ತು. ಅಷ್ಟರಲ್ಲಿಯೇ ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದ ಆ ಹಿರಿಯ ಹಿಡಿದಂತಹ ಆ ಹಿರಿಯ ವ್ಯಕ್ತಿ, ಅಂದರೆ 55-58 ವರ್ಷ ಆದವನಂತೆ ಕಾಣ್ತಾ ಇದ್ದ ಆ ಜಾನುಬಾಹು ಅಂತ ಹೇಳಿದ್ರಲ್ಲ, ಆ ಹಿರಿಯ ವ್ಯಕ್ತಿ ಕಿರಿಯ ಮುಸಲ್ಮಾನನಿಗೆ ಉರ್ದುವಿನಲ್ಲಿ ಹೇಳ್ತಾನೆ. ಏನಂತ ನೋಡು, ಆ ಸೆಟ್ಟರು ನನ್ನ ಪುಸ್ತಕ ತೆಗೆದುಕೊಂಡು ಹೋದವರು ತಂದು ಕೊಡಲೇ ಇಲ್ಲ. ನಾನು ಇವತ್ತು ಬೇರೊಬ್ಬರ ಪುಸ್ತಕ ಸಾಲ ತರಬೇಕಾಯಿತು. ನಾಚಿಕೆಗೇಡು, ಶರಂ ಕಿ ಬಾತ್ ಎಂದು ಗಟ್ಟಿಯಾಗಿ ಹೇಳಿದರು. ನೋಡಿ, ಪುಸ್ತಕದ ಬಗ್ಗೆ ಆ ಮುಸಲ್ಮಾನ ವ್ಯಕ್ತಿ, ಹಿರಿಯ ಮುಸಲ್ಮಾನ ವ್ಯಕ್ತಿ ಮಾತಾಡ್ತಾನೆ. ಏನು ಅಂತಂದರೆ ಕಿರಿಯನಿಗೆ ಹೇಳ್ತಾನೆ, ನೋಡು ಆ ಸೆಟ್ರು ನನ್ನ ಪುಸ್ತಕವನ್ನು ತಂದುಕೊಡ್ಲೇ ಇಲ್ಲ, ಅದರಿಂದ ನಾನು ಇವತ್ತು ಬೇರೊಬ್ಬರ ಪುಸ್ತಕವನ್ನು ನಾನು ಸಾಲವಾಗಿ ತೆಗೆದುಕೊಂಡು ಬಂದಿದ್ದೀನಿ, ಅಂದರೆ ಅವ್ರ ಹತ್ರ ಕೇಳಿಕೊಂಡು ಈಸ್ಕೊಂಡು ಬಂದಿದ್ದೀನಿ. ನಾಚಿಕೆಗೇಡು, ಇದು ಶರಂ ಕಿ ಬಾತ್ ಅಂತ ಹೇಳಿ ಅವರು ಗಟ್ಟಿಯಾಗಿ ಹೇಳ್ತಾರೆ. ಆ ಕಿರಿಯನಿಗೆ ಹೇಳ್ತಾರೆ. ಕಿರಿಯ ಮುಸಲ್ಮಾನ, ನಾನು ಮೈಸೂರಿನಿಂದ ಹಿಂದಿರುಗುವ ದಾರಿಯಲ್ಲಿ ಇಳಿದು ತರುತ್ತೇನೆ, ಆದರೆ 8 ದಿನಗಳಾಗುತ್ತೆ ಎಂದ. ನೋಡಿ, ನೀವು ನಾನು ಮೈಸೂರಿನಲ್ಲಿ ಇಳಿದು ಮಧ್ಯ ದಾರಿಯಲ್ಲಿ ಇಳಿದು ನಾನು ನಿಮಗೆ ಆ ಪುಸ್ತಕವನ್ನು ತಂದುಕೊಡ್ತೀನಿ, ಆದರೆ ಅದನ್ನ ತರಬೇಕಾದ್ರೆ 8 ದಿನಗಳಾಗುತ್ತೆ ಅಂತ ಹೇಳ್ತಾನೆ. ಹಿರಿಯ ಮರೆಯದೆ ತೆಗೆದುಕೊಂಡು ಬಾ ಎಂದು ಹೇಳಿ ಕೈಯಲ್ಲಿದ್ದ ಪುಸ್ತಕವನ್ನು ನಿಧಾನವಾಗಿ ಬಿಚ್ಚಿ ರಾಗವಾಗಿಯೇ ಓದತೊಡಗಿದರು. ಸರಿ, ಮರ್ಯಾದೆ ತಗೊಂಡ್ಬಾಪ ಆ ಪುಸ್ತಕವನ್ನು ಅಂತ ಹೇಳಿ ಈ ಹಿರಿಯ ವ್ಯಕ್ತಿ ಹೇಳ್ತಾರೆ. ಅದಾದಮೇಲೆ ಕೈಯಲ್ಲಿರುವಂತಹ ಪುಸ್ತಕವನ್ನು ತೆರೆದು ರಾಗವಾಗಿ ಅವರು ಓದಲಿಕ್ಕೆ ಶುರು ಮಾಡ್ತಾರೆ. ಯಾರು? ಆ ಹಿರಿಯ ಮುಸಲ್ಮಾನ. ನಾನು ಬಗ್ಗೆ ಆ ಪುಸ್ತಕವನ್ನು ನೋಡಿದೆ, ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ಇವರು ಮತ್ತೆ ಕುತೂಹಲದಿಂದ ಅದನ್ನು ನೋಡ್ತಾರೆ. ಅದನ್ನು ನೋಡಿದಾಗ ಅವರಿಗೆ ಅದು ಖಾತ್ರಿಯಾಗುತ್ತೆ, ಹೌದು, ಅದು ಕುಮಾರವ್ಯಾಸ ಭಾರತವೇ ಅಂತ. ಹಿಂದೆ ಮುಸಲ್ಮಾನರು ಕನ್ನಡ ಗ್ರಂಥಗಳನ್ನು ಧಾರ್ಮಿಕ ಗ್ರಂಥಗಳಾದರೂ ಸರಿಯೇ ಓದುವುದನ್ನು ನೋಡಿದರೆ ನನಗೆ ಅಷ್ಟು ಆಶ್ಚರ್ಯವಾಗುತ್ತಿರಲಿಲ್ಲ. ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಹೇಳೋದು. ನೋಡಿ, ಹಿಂದೆಲ್ಲವೂ ಕೂಡ ಮುಸಲ್ಮಾನರು ಕನ್ನಡ ಗ್ರಂಥಗಳನ್ನು ಧಾರ್ಮಿಕ ಗ್ರಂಥಗಳಾದರೂ ಸರಿಯೇ ಓದುವುದನ್ನು ನೋಡಿದರೆ ನನಗೆ ಅಷ್ಟು ಆಶ್ಚರ್ಯವಾಗುತ್ತಿರಲಿಲ್ಲ ಅಂತ ಹೇಳಿ, ನನಗೆ ಅಂತಂದರೆ ಇಲ್ಲಿ ಲೇಖಕರು ಹೇಳೋದು, ಅಷ್ಟು ಆಶ್ಚರ್ಯ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಯಾಕೆ ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು. ಅವರ ಬಾಲ್ಯದ ನೆನಪನ್ನು ಮಾಡ್ಕೋತಾರೆ. ಮತಾಂತರ, ಯಾಕೆಂತಂದರೆ ನಮ್ಮಲ್ಲಿರುವಂತಹ ಹೆಚ್ಚು ಪಾಲು ಮುಸಲ್ಮಾನರು ಮತಾಂತರವನ್ನು ಹೊಂದಿದವರೇ. ಅದರಿಂದ ಹಿಂದೆಲ್ಲವೂ ಕೂಡ ಈ ರೀತಿ ಧಾರ್ಮಿಕ ಗ್ರಂಥಗಳನ್ನು ಓದೋದರಲ್ಲಿ ನನಗೇನೂ ಕೂಡ ಆಶ್ಚರ್ಯ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕೆಂತಂದರೆ ಅವರ ಬಾಲ್ಯದ ಒಂದು ಸಂದರ್ಭವನ್ನು ನೆನಪು ಮಾಡ್ಕೋತಾರೆ. ಏನು ಅಂತಂದರೆ, ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿ ಒಬ್ಬ ಬಾಲ್ಯದಲ್ಲಿ ಯಕ್ಷಗಾನ ನಡೆಸ್ತಾ ಇದ್ರು. ಈಗೆಲ್ಲ ಬಿಡಿ, ಯಕ್ಷಗಾನ ಪಾಪ ಎಲ್ಲೋ ಕೆಲವು ಯಕ್ಷಗಾನಗಳನ್ನು ನಾವು ನೋಡ್ಬೋದು. ಆದರೆ ಆಗ ನಿರಂತರವಾದಂತಹ ಯಕ್ಷಗಾನಗಳನ್ನು, ಹರಿಕಥೆಗಳನ್ನು ಮಾಡ್ತಾಯಿದ್ರು. ನೋಡಿ, ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಬಹಳ ಅತ್ಯುತ್ಕೃಷ್ಟವಾಗಿ ಅಭಿನಯಿಸ್ತಾ ಇದ್ದ ಅನ್ನೋದನ್ನು ನೆನಪು ಮಾಡ್ಕೋತಾರೆ.
ರಂಗಸ್ಥಳದಲ್ಲಿ ಬಂದು ನಿಂತ ಅವನ ವೇಷವನ್ನು, ಅವನ ವಾಕ್ಶುದ್ಧಿಯನ್ನು, ಅವನ ವೇಷವನ್ನು ಮತ್ತು ಅವನ ವಾಕ್ಶುದ್ಧಿಯನ್ನು, ಮಾತನಾಡುವಂತಹ ಶೈಲಿಯನ್ನು ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು. ನೋಡಿ, ಅವನ ವಾಕ್ಶುದ್ಧಿಯನ್ನು, ಅವನ ವೇಷವನ್ನು ನೋಡಿದಂತಹ ಅಲ್ಲಿದ್ದಂತಹ ವೈದಿಕ ಸ್ತ್ರೀಯರು ಕೂಡ, ವೃದ್ಧೆಯರು ಕೂಡ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತ ಹೇಳಿ ಕೈ ಮುಗಿದು ಬಿಡ್ತಾ ಇದ್ರಂತೆ. ಆ ರೀತಿ ಆತ ಆ ಪಾತ್ರವನ್ನು ನಿಭಾಯಿಸ್ತಾ ಇದ್ದ ಅಂತ. ಆ ರೀತಿ ಅವನು ಆ ಪಾತ್ರವನ್ನು ನಿಭಾಯಿಸ್ತಾ ಇದ್ದ, ಆ ಕೃಷ್ಣನ ವೇಷವನ್ನು ಧರಿಸಿದಂತಹ ವ್ಯಕ್ತಿ. ಹಾಗಾದರೆ ಆ ವ್ಯಕ್ತಿ ಯಾರು? ಅನಂತರ ನಾವು ಕೃಷ್ಣ ಪರಮಾತ್ಮನ ಎಲ್ಲಿ ಬಂದ, ಇವ ಹೊಸಕೇರಿಯ ಹುಸೇನ್ ಸಾಬಿ ಎಂದರೂ ಸಹ ಆ ವೃದ್ಧಿಯರು ಹುಸೇನ್ ಸಾಬಿ ಅಂತೆ, ಹುಸೇನ್ ಸಾಬಿ, ನಾವು ಕೈ ಮುಗಿಯೋದು ತಲುಪುವುದು ಶ್ರೀಕೃಷ್ಣನಿಗೆ, ಇವನು ಯಾರಾದ್ರೇನು ಎನ್ನುತ್ತಿದ್ದರು. ನೋಡಿ, ಅಲ್ಲ, ಅವರೆಲ್ಲರೂ ಕೂಡ, ವೃದ್ಧೆಯರೆಲ್ಲರೂ ಕೂಡ ಕೈ ಮುಗಿದು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತಂದಾಗ ಅವರನ್ನು ಚೇಡ್ಸಕ್ಕೆ ಇವರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮ ಅಂತೆ, ಅವನೆಲ್ಲಿ ಬಂದ, ಇವನು ಹೊಸಕೇರಿಯ ಹುಸೇನ್ ಸಾಬಿ ಅಂತ ಹೇಳಿದ್ರೆ, ಒಬ್ಬ ಸಾಬಿ ಆದವನು, ಒಬ್ಬ ಮುಸಲ್ಮಾನನಾದವನು ಕೃಷ್ಣನ ವೇಷವನ್ನು ಧರಿಸಿ ಆ ಪಾತ್ರವನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದ ಅಂತೇಳಿ. ಆ ರೀತಿ ನಿಭಾಯಿಸ್ತಾ ಇದ್ದಂತಹ ಆ ಒಂದು ಪಾತ್ರಕ್ಕೆ ಅಲ್ಲಿದ್ದಂತಹ ವೃದ್ಧೆಯರು ಕೈ ಮುಗಿದು ಅವರಿಗೆ ಶ್ರೀಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾಯಿದ್ರು. ಅದಕ್ಕೆ ವೃದ್ಧೆಯರು ಹೇಳ್ತಾರೆ, ಹುಸೇನ್ ಸಾಬಿ ಅಂತೆ, ಹುಸೇನ್ ಸಾಬಿ, ನಾವು ಕೈ ಮುಗಿಯೋದು ಅದು ತಲುಪೋದು ಯಾರಿಗೆ ಅಂತಂದರೆ ಶ್ರೀಕೃಷ್ಣನಿಗೆ ಅಂತ. ಅಂದರೆ ಅವನಿಗೆ ತಲುಪ್ತಾ ಇಲ್ಲ, ಅದು ಶ್ರೀಕೃಷ್ಣನಿಗೆ ತಲುಪುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು. ಆ ವ್ಯಕ್ತಿಗೆ, ಅಂದರೆ ಆ ಮುಸಲ್ಮಾನ ಯಾರು ಕೃಷ್ಣನ ಪಾತ್ರವನ್ನು ಧರಿಸಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ನೋ ಆ ಪಾತ್ರವನ್ನು, ಅವನಿಗೆ ಹುಸೇನ್ ಕೃಷ್ಣ ಅಂತಲೇ ಮುಂದೆ ಹೆಸರು ಕೂಡ ಕಟ್ಬಿಡ್ತಾರೆ. ಆ ರೀತಿ ಆ ಪಾತ್ರವನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ರು, ಇಸ್ಲಾಂ ಧರ್ಮದವರಾದರೂ ಕೂಡ ಯಾವ ರೀತಿಯ ಆ ಪಾತ್ರವನ್ನು, ಶ್ರೀಕೃಷ್ಣನ ಪಾತ್ರವನ್ನು ನಿಭಾಯಿಸ್ತಾ ಇದ್ರು ಅಂತ ಹೇಳಿ ತನ್ನ ಬಾಲ್ಯದ ನೆನಪನ್ನು ಇಲ್ಲಿ ಲೇಖಕರು ನೆನಪು ಮಾಡ್ಕೋತಾರೆ. ಆದರೆ ಈಚೆಗೆ ಅದರಲ್ಲಿಯೂ ಭಾರತ ಪಾಕಿಸ್ತಾನಗಳು ಹಂಚಿ ಹೋದ ಮೇಲೆ ಒಬ್ಬ ಮುಸಲ್ಮಾನನ ಕೈಯಲ್ಲಿ ಕುಮಾರವ್ಯಾಸ ಭಾರತವನ್ನು ಕಾಣುವುದೆಂದರೆ ಅದು ನಿಸ್ಸಂದೇಹವಾಗಿ ಪರಮಾತ್ಮನ ಅಮೃತ ವರ್ಷವೇ ಎಂದು ನಾನು ಭಾವಿಸಿದೆ. ಆದರೆ ಇಲ್ಲಿ ಇವರು ಮಾತಾಡ್ತಾ ಇರೋದು ಬಹಳ ವರ್ಷಗಳ ಹಿಂದಿನ ಮಾತು ಇದು. ಅವರು ಭಾರತ ಪಾಕಿಸ್ತಾನ ಎರಡೂ ಕೂಡ ಬೇರೆ ಬೇರೆ ಆದಮೇಲೆ, ಎಂತಂದರೆ ಭಾರತ ಪಾಕಿಸ್ತಾನ ಎರಡೂ ಕೂಡ ಒಂದೇ ಆಗಿತ್ತು. ಹಿಂದೂ ಮುಸಲ್ಮಾನರು ಬಹಳ ಭ್ರಾತೃತ್ವದಿಂದ ಅಣ್ಣ ತಮ್ಮಂದಿರಂತೆ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಬಾಳಿ ಬದುಕ್ತಾ ಇದ್ದಂತಹ ಕಾಲ ಒಂದಿತ್ತು. ನಮ್ಮ ದೇವಸ್ಥಾನಗಳಿಗೆ ಅವರೂ ಕೂಡ ಬರ್ತಾ ಇದ್ರು, ಅವರ ಮಸೀದಿಗಳಿಗೆ ನಾವು ಕೂಡ ಹೋಗ್ತಾ ಇದ್ವಿ. ಹೀಗೆ ಹಬ್ಬ ಹರಿದಿನಗಳಲ್ಲಿ ಇಬ್ಬರೂ ಕೂಡ ಹಂಚ್ಕೊಂಡು ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಾವು ಬದುಕ್ತಾ ಇದ್ವಿ. ಆದರೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಅನ್ನೋದು ಒಡೆದು ಹಂಚಿ ಹೋಯಿತು, ಆ ನಂತರ ಲೇಖಕರು ಇಲ್ಲಿ ಹೇಳ್ತಾರೆ, ಆ ನಂತರ ಒಬ್ಬ ಮುಸಲ್ಮಾನನ ಕೈಯಲ್ಲಿ ಕುಮಾರವ್ಯಾಸ ಭಾರತ ಅಂತಂದರೆ ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಭಾರತ, ಆ ಕೃತಿಯನ್ನು ಅವನು ಓದುವಂಥದ್ದು ಅಥವಾ ಅದನ್ನು ತಗೊಂಡಿದ್ದಾನೆ, ಇಟ್ಕೊಂಡಿದ್ದಾನೆ ಅಥವಾ ಓದ್ತಾ ಇದ್ದಾನೆ ಅಂತಂದರೆ ನಿಸ್ಸಂದೇಹವಾಗಿ ಅದು ಪರಮಾತ್ಮನ ಅಮೃತ ವರ್ಷವೇ ಅಂತ ಹೇಳಿ ನಾನು ಭಾವಿಸ್ತೀನಿ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಅಂದರೆ ಅದನ್ನು ನಂಬಕ್ಕಾಗಲ್ಲ ಅಷ್ಟು ಅಂತ. ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನು ಬಗ್ಗಿ ನೋಡಿದೆ. ಅದು ಉದ್ಯೋಗ ಪರ್ವದ ಒಂದು ಸಂಧಿಯಾಗಿತ್ತು ಮಹಾಭಾರತದ. ವ್ಯಾಸನ ಕೃತಿಯನ್ನೇ ಆಧರಿಸಿ ಕುಮಾರವ್ಯಾಸನ ಭಾರತವನ್ನು ಬರೆದಿರೋದು, ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದಿರೋದು. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾದ ಬಾಂಧವ್ಯ ಉಂಟಾಯಿತು. ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೋರಿದರು. ಯಾವುದೋ ಒಂದು ರೀತಿಯ ಸಂಬಂಧ, ಬಾಂಧವ್ಯ ಇದೆ ಅಂತ ಹೇಳಿ ಅವರಿಗೆ ಅನ್ನಿಸ್ತು. ಗೊರೂರು ರಾಮಸ್ವಾಮಿ ಅಯ್ಯಂಗಾರವರಿಗೆ ಆ ಬಸ್ನಲ್ಲಿ ಕುಳಿತಂತಹ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಪ್ರಿಯರಾಗಿ ಈ ಹಿರಿಯನಾದಂತಹ ಮುಸಲ್ಮಾನ ಕಾಣಿಸಿದ್ರು ಅವರಿಗೆ. ಜಾತಿ, ಭಾಷೆ, ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು ಅಲ್ವಾ.
ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮನುಷ್ಯರು ಅನ್ನೋದನ್ನ ತಿಳ್ಕೊಂಡ್ರೆ ಯಾವ ಜಾತಿ, ಯಾವ ಭೇದ, ಯಾವ ಮತಭೇದಗಳು ಕೂಡ ನಮ್ಮನ್ನು ಕಾಡಲ್ಲ. ಎಲ್ಲರೂ ಕೂಡ ಒಂದೇ, ದೇವರೆಲ್ಲರೂ ಕೂಡ ಒಂದೇ ಅಂತಲೇ ಹೇಳೋದು. ಎಲ್ಲ ಧರ್ಮಗಳು ಕೂಡ ಅದನ್ನೇ ಸಾರೋದು. ಎಲ್ಲವೂ ದೇವರು ಒಬ್ಬನೇ ಅಂತ ಹೇಳಿ ಸಾರೋದು. ನಮ್ಮ ಕಲ್ಪನೆಯಲ್ಲಿ ದೇವರನ್ನು ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಒಬ್ಬರು ಕಲ್ಲನ್ನು ಪೂಜೆ ಮಾಡ್ಬೋದು, ಒಬ್ಬರು ಮಳೆಯನ್ನು ಪೂಜೆ ಮಾಡ್ಬೋದು, ಅಂದರೆ ನೀರನ್ನು ಪೂಜೆ ಮಾಡ್ಬೋದು, ಒಬ್ಬರು ಯಾವುದೋ ಒಂದು ಆಕೃತಿಯನ್ನು ಕೊಟ್ಟು ಅದನ್ನು ಪೂಜೆ ಮಾಡ್ಬೋದು ಅಲ್ವಾ. ನೋಡಿ, ಅದರಿಂದ ಜಾತಿ, ಭಾಷೆ, ಪ್ರಾಂತ್ಯಗಳ ಗೊಂದಲದಲ್ಲಿ, ಜಾತಿಯ ಗೊಂದಲದಲ್ಲಿ, ಭಾಷೆಯ ಗೊಂದಲದಲ್ಲಿ, ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವಂತಹ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ಯಾರನ್ನು ನೋಡಿದಾಗ ಅಂತಂದರೆ ಆ ಮುಸಲ್ಮಾನ ಹಿರಿಯ ವ್ಯಕ್ತಿಯನ್ನು ನೋಡಿದಾಗ ಲೇಖಕರಿಗೆ ಆ ರೀತಿ ಅನಿಸ್ತು. ಹೇಗಾದರೂ ಮಾಡಿ ಆತನನ್ನು ಮಾತನಾಡಿಸಬೇಕು ಎಂದು ನಾನು ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ. ಹೇಗಾದರೂ ಮಾಡಿ ಆ ವ್ಯಕ್ತಿಯನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಲೇಖಕರಿಗೆ ಅನಿಸುತ್ತೆ. ಅದಕ್ಕೋಸ್ಕರ ಈಗ ಮಾತಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಹೇಳ್ತಾರೆ, ನಿಮಗೆ ಕನ್ನಡ ಬರುತ್ತದೆಯೇ ಅಂತ ಹೇಳಿ ಕೇಳ್ತಾರೆ. ಯಾರು? ಲೇಖಕರು. ಆತ, ಹೌದು, ನನಗೆ ಒಬ್ಬ ಬ್ರಾಹ್ಮಣ ಗುರುಗಳು ಸಿಕ್ಕಿಬಿಟ್ಟರು ಅಂತ ಹೇಳಿ ಹೇಳ್ತಾರೆ. ನನಗೆ ಒಬ್ಬ ಬ್ರಾಹ್ಮಣ ಗುರುಗಳು ಸಿಕ್ಕಿಬಿಟ್ಟರು ಅಂತ ಹೇಳಿ ಆ ಮುಸಲ್ಮಾನ ವ್ಯಕ್ತಿ ಹೇಳ್ತಾರೆ. ನೋಡಿ, ಅವರು ನನಗೆ ಕನ್ನಡ ಕಲಿಸಿದ್ದು 3ನೇ ಫಾರಂವರೆಗೆ. ಹಾಗೆಲ್ಲ 3ನೇ ಫಾರಮ್, ಈ 3ನೇ ಫಾರಮ್ವರೆಗೂ ಯಾರು ಕಲಿಸಿದ್ದು ಅಂತಂದರೆ ಆ ಬ್ರಾಹ್ಮಣ ಗುರುಗಳು ಕಲಿಸಿದ್ರು. ನನಗೆ ಕನ್ನಡ ಕಲಿಸಿದ್ದು 3ನೇ ಫಾರಂವರೆಗೆ. ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. 3ನೇ ಫಾರಮ್ ಅವರು ಓದಿದ್ದು, ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ ಅಂತ ಹೇಳಿ ಅವರು ಹೇಳ್ತಾರೆ. ನಿನ್ನೆ ನನಗೆ ನಿವೃತ್ತಿ ಆಯಿತು, ನಿನ್ನೆ ತಾನೇ ನನಗೆ ನಿವೃತ್ತಿ ಆಯಿತು ಅಂತ ಹೇಳಿ ಆ ಮುಸಲ್ಮಾನ ಹಿರಿಯ ವ್ಯಕ್ತಿ ಹೇಳ್ತಾರೆ. ನಾನು ಯಾವ ಕೆಲಸದಿಂದ ನಿವೃತ್ತರಾದಿರಿ ಎಂದು ಕೇಳಿದೆ. ಯಾವ ಕೆಲಸದಿಂದ ನೀವು ನಿವೃತ್ತಿಯನ್ನು ಹೊಂದಿದ್ರಿ ಅಂತ ಹೇಳಿ ಲೇಖಕರು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಅಂದರು. ಪ್ರೈಮರಿ ಶಾಲೆಯ ಉಪಾಧ್ಯಾಯನಾಗಿದ್ದೆ, ಆ ವೃತ್ತಿಯಿಂದ ನಾನು ಈಗ ನಿವೃತ್ತಿಯಾಗಿದ್ದೀನಿ ಅನ್ನೋದನ್ನು ಆ ಹಿರಿಯ ವ್ಯಕ್ತಿ ಹೇಳ್ತಾರೆ. ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ ಲೇಖಕರು ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆಂತಂದರೆ ಮುಸಲ್ಮಾನ, ಅದರಿಂದ ಉರ್ದು ಉಪಾಧ್ಯಾಯರಾಗಿ ಅವರು ಕೆಲಸವನ್ನು ಮಾಡಿರ್ಬೋದು ಅಂತ. ನೋಡಿ, ಆಶ್ಚರ್ಯ ನೋಡಿ, ಕನ್ನಡ ಉಪಾಧ್ಯಾಯರಾಗಿ ಅವರು ಕೆಲಸವನ್ನು ಮಾಡಿದ್ರು ಅಂತ ಹೇಳ್ತಾರೆ. 3ನೇ ಫಾರಂವರೆಗೂ ಮಾತ್ರ ಅವರು ಓದಿದ್ದು. ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ? ಹಾಗಾದರೆ ನಿಮಗೆ ಉರ್ದು ಬರಲ್ವಾ? ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀವಿಕೊಳ್ಳುತ್ತಾ ಹೀಗೆ ಹೇಳಿದರು, ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ನಾನು ಕಲಿತಂತಹ ಭಾಷೆ ಯಾವುದು ಅಂತಂದರೆ ಉರ್ದು ಭಾಷೆ, ಆದರೆ ನಾನು ಕಲಿಸಿದಂತಹ ಭಾಷೆ ಯಾವುದು ಅಂತಂದರೆ ಕನ್ನಡ ಭಾಷೆ ಅನ್ನೋದನ್ನು ಅವರು ಹೇಳ್ತಾರೆ. ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುವರೋ ಎಂಬ ಕಾತರ ಹೇಳಿ ಎಂದು ಆತುರಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಅಯ್ಯೋ, ಅವ್ರ ಕಥೆಯನ್ನು ನಾನು ಪೂರ್ತಿ ಕೇಳಬೇಕಪ್ಪ. ಯಾಕೆಂತಂದರೆ ಉರ್ದುವನ್ನು ಮಾತನಾಡುವಂತಹ ವ್ಯಕ್ತಿ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಹಿರಿಯ ವ್ಯಕ್ತಿ ಕನ್ನಡ ಉಪಾಧ್ಯಾಯರಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಅದು ಆಶ್ಚರ್ಯನೇ ಅಲ್ವಾ. ಅದರಿಂದ ಕನ್ನಡ ಉಪಾಧ್ಯಾಯರಾಗಿ ಕೆಲಸ ಮಾಡಿದ್ದೀರಾ ಅಂತ ಮಾಡಿದ್ದೀನಿ ಅಂತ ಅಂದಾಗ ಅವರ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು ಅಂತ ಹೇಳಿ ಲೇಖಕರಿಗೆ ಅನಿಸುತ್ತೆ. ಅದರಿಂದ ಆ ಕಥೆಯನ್ನು ಕೇಳುವುದಕ್ಕಿಂತ ಮುಂಚೆ ಎಲ್ಲಪ್ಪ ಅವರು ಬಸ್ಸಿಂದ ಇಳಿದ್ಬಿಟ್ಟು ಅವ್ರ ಸ್ಥಳ ಬಂದು ಅವ್ರು ಹೊರಟೋಗ್ತಾರೋ ಅಂತ ಹೇಳಿ ಇವರಿಗೆ ಅನ್ನಿಸ್ತಾ ಇತ್ತು. ಅದರಿಂದ ಹೇಳಿ ಅಂತ ಹೇಳಿ ಆತರಿಸ್ತಾರೆ ಇವರು. ಆಗ ನನಗೆ ವಯಸ್ಸು 15. ಇವರು ಅವರ ಕಥೆಯನ್ನು ಹೇಳ್ತಾರೆ. ಆ ಹಿರಿಯ ಮುಸಲ್ಮಾನ, ಕನ್ನಡದ 3ನೇ ಫಾರಂನಲ್ಲಿ ಇದ್ದೆ. ನಮ್ಮ ಬೀದಿಯ ತುದಿಯ ಮೂಲೆಯಲ್ಲಿ ಒಬ್ಬ ಬ್ರಾಹ್ಮಣ ಪುರಾಣಿಕರ ಮನೆ ಇತ್ತು. ಇವರು ನಿತ್ಯ ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಊಟ ಮಾಡಿಕೊಂಡು ಕುಮಾರವ್ಯಾಸ ಭಾರತವನ್ನು ಹೇಳುತ್ತಿದ್ದರು. ನೋಡಿ, ಆ ಬ್ರಾಹ್ಮಣ ಪುರಾಣಿಕರು ನಿತ್ಯ 3 ಗಂಟೆಗೆ ಊಟ ಮಾಡಿಕೊಂಡು ಕುಮಾರವ್ಯಾಸ ಭಾರತವನ್ನು ಹೇಳ್ತಾ ಇದ್ರು. ಕುಮಾರವ್ಯಾಸ ಪುರಾಣವನ್ನು ಹೇಳ್ತಾ ಇದ್ರು. ಆ ಬೀದಿಯ ಹೆಣ್ಣು ಗಂಡುಗಳೆಲ್ಲ ಭಾರತ ಕೇಳಲು ಅಲ್ಲಿ ಸೇರುತ್ತಿದ್ದರು. ಆ ಬ್ರಾಹ್ಮಣ ಪುರಾಣಿಕನ ಹತ್ರ ಹೆಣ್ಣು ಗಂಡು ಅನ್ನದೇ ಎಲ್ಲರೂ ಕೂಡ ಬಂದು ಸೇರ್ಕೋತಾ ಇದ್ರು. ಏನನ್ನ ಕೇಳಕ್ಕೆ? ಕುಮಾರವ್ಯಾಸ ಭಾರತ ಕಥೆಯನ್ನು ಕೇಳಲಿಕ್ಕೆ. ನನಗೂ ಪಾಠಶಾಲೆಗೆ ಅದೇ ದಾರಿ. ಇವರು ಮುಸಲ್ಮಾನ ವ್ಯಕ್ತಿ ಹೋಗ್ತಾ ಇದ್ರಲ್ಲ, ಅವರ ಶಾಲೆಗೆ ಅದೇ ದಾರಿಯಲ್ಲೇ ಹೋಗಬೇಕಾಗಿತ್ತು. ಆ ದಾರಿಯಲ್ಲಿ ಹೋಗುವಾಗ ಅಲ್ಲಿ ನಿಂತು ಕತೆ ಕೇಳದೆ ಮುಂದಕ್ಕೆ ಹೋಗಲು ಸಾಧ್ಯವೇ ಆಗುತ್ತಿರಲಿಲ್ಲ.
ಆ ದಾರಿಯಲ್ಲೇ ಅವರು ಹೋಗ್ತಾ ಇದ್ದಾಗ ಇವರು ಕಥೆಯನ್ನ ಹೇಳ್ತಾ ಇದ್ರು. ಯಾರು ಕಥೆಯನ್ನ ಹೇಳ್ತಾ ಇದ್ದಿದ್ದು? ಅಲ್ಲಿ ಇರುವಂತಹ ಬ್ರಾಹ್ಮಣ ಪುರಾಣಿಕರು ಕಥೆಯನ್ನ ಹೇಳ್ತಾ ಇದ್ರು. ಅವರು ಹೇಳ್ತಾ ಇದ್ದಂತಹ ರೀತಿಗೆ ಆ ಕಥೆಯನ್ನ ಕೇಳದೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಅವರು ನಿಜವಾಗಿಯೂ ನೋಡಿ, ಅವ್ರು ಹೇಳ್ತಾರೆ, ನಿಜವಾಗಿಯೂ ಅವರು ಭಾರತವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತಿದ್ದರು. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿ ಕುವೆಂಪುರವರು ಸುಮ್ಮನೆ ಹೇಳಿಲ್ಲ, ಅದಕ್ಕೆ ಹೇಳಿದ್ದು. ಯಾಕೆಂತಂದರೆ ಕುಮಾರವ್ಯಾಸನ ಬರವಣಿಗೆಯ ಶೈಲಿ ಅಂಥದ್ದು, ಅಂತಹ ಆಕರ್ಷಣೀಯವಾಗಿರುವಂಥದ್ದು. ಕುಮಾರವ್ಯಾಸ ಹೇಳುವಂತಹ ದ್ವಾಪರದ ಕತೆ ಕಲಿಯುಗದಲ್ಲಿ ನಾವು ನಿಂತ್ಕೊಂಡು ಕೇಳಿದ್ರೂ ಕೂಡ ನಮ್ಮ ಕಣ್ಣಿಗೆ ಕಟ್ಟುವಂತೆ ಆಗುತ್ತೆ. ಅದರಿಂದ ಆತನನ್ನು ಯುಗ ಪ್ರವರ್ತಕ ಕವಿ ಅಂತಲೂ ಕೂಡ ಕರೆಯುವಂಥದ್ದು. ನೋಡಿ, ಅದರಿಂದ ಆ ಭಾರತವನ್ನು ಕಣ್ಣಿಗೆ ಕಟ್ಟುವಂತೆ ಯಾರು ವರ್ಣಿಸ್ತಾ ಇದ್ರು ಅಂತಂದರೆ ಆ ಬ್ರಾಹ್ಮಣ ಪುರಾಣಿಕರು ವರ್ಣಿಸ್ತಾ ಇದ್ರು. ಆ ಕತೆ ಅಷ್ಟು ಸೊಗಸಾಗಿ ಇತ್ತು. ಕೇಳುತ್ತಾ ನಿಂತುಕೊಂಡರೆ ಕಾಲ ಕಳೆದು ಹೋದುದೇ ಗೊತ್ತಾಗುತ್ತಿರಲಿಲ್ಲ. ಕಾಲ ಕಳೆದು ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಸೊಗಸಾದಂತಹ ರೀತಿಯಲ್ಲಿ, ನಮ್ಮ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಮಹಾಭಾರತದ ಕಥೆಯನ್ನು ಅವರು ಹೇಳ್ತಾ ಇದ್ರು. ಕುಮಾರವ್ಯಾಸ ಭಾರತದ ಕಥೆಯನ್ನು ಹೇಳ್ತಾ ಇದ್ರು. ನಾವು ಭೀಷ್ಮ, ಕರ್ಣ, ಅರ್ಜುನ, ಅಭಿಮನ್ಯು, ಕೃಷ್ಣರೊಂದಿಗೆ ಒಂದಾಗಿ ಮಹಾಭಾರತದ ಪಾತ್ರಗಳೇ ಆಗಿ ಆ ಕಾವ್ಯವನ್ನು ಅಭಿನಯಿಸಿಕೊಳ್ಳುತ್ತಿದ್ದೆವು. ನೋಡಿ, ಈಗ ನೀವು ಯಾವುದಾದ್ರೂ ಒಂದು ಸಿನಿಮಾವನ್ನು ನೋಡಿದಾಗ ಅದರಿಂದ ತುಂಬ ಇನ್ಸ್ಪೈರ್ ಆಗಿ ಆ ಪಾತ್ರಗಳನ್ನು ನೀವು ಯಾವ ರೀತಿ ನಟಿಸ್ತೀರಿ, ಅಭಿನಯಿಸ್ತೀರಿ, ಅದೇ ರೀತಿ ಇಲ್ಲಿ ಆಗೆಲ್ಲವೂ ಕೂಡ ಸಿನಿಮಾ ಯಾವುದೂ ಕೂಡ ಇರಲಿಲ್ಲ. ಈ ರೀತಿ ಕಥೆ ಕಾದಂಬರಿಗಳೇ ಹೆಚ್ಚಾಗಿ ಇದ್ದಿದ್ದು. ಅದು ಮಹಾಭಾರತದ ಕಥೆಯನ್ನು ಹೇಳಬೇಕಾದ್ರೆ ಅವರು ಹೇಳಿದಂತಹ ರೀತಿಗೆ, ಅವರ ಕಣ್ಣಿಗೆ ಕಟ್ಟುವಂತೆ ಆ ಪಾತ್ರಗಳನ್ನು ಚಿತ್ರಿಸ್ತಾ ಇದ್ರಲ್ಲ, ಆ ಒಂದು ರೀತಿಗೆ ಇವರು ಕೂಡ ಭೀಷ್ಮರಾಗಿ, ಕರ್ಣರಾಗಿ, ಅರ್ಜುನನಾಗಿ, ಅಭಿಮನ್ಯುನಾಗಿ, ಕೃಷ್ಣರೊಂದಿಗೆ ಒಂದಾಗಿ ಮಹಾಭಾರತದ ಪಾತ್ರಗಳೇ ಆಗಿ ಆ ಕಾವ್ಯವನ್ನು ಅಭಿನಯಿಸಿಕೊಳ್ಳುತ್ತಿದ್ದೆವು. ಹೀಗಾಗಿ ನಾನು ಪ್ರತಿದಿನವೂ ಮಧ್ಯಾಹ್ನದ ಶಾಲೆಗೆ ಹೊತ್ತು ಮೀರಿಯೇ ಹೋಗುತ್ತಿದ್ದೆ. ಇಲ್ಲಿ ಮುಸಲ್ಮಾನ ವ್ಯಕ್ತಿ ಹೇಳೋದು. ಅದರಿಂದ ಆ ಕಥೆಯನ್ನು ಕೇಳಕ್ಕೆ ಅಂತ ಹೇಳಿ ಅಲ್ಲಿ ನಿಂತುಬಿಡ್ತಾ ಇದೆ. ಅದರಿಂದ ನಾನು ಪ್ರತಿದಿನ ಶಾಲೆಗೆ ಹೊತ್ತು ಮೀರಿಯೇ ಹೋಗ್ತಾ ಇದ್ದೆ. ಅಂದರೆ ತಡವಾಗಿ ಹೋಗ್ತಾ ಇತ್ತು ಶಾಲೆಗೆ ಹೋಗಬೇಕಾದ್ರೆ ಅಂತ. ಕತೆ ಅತಿ ಸ್ವಾರಸ್ಯವಾದ ದಿನ. ಕತೆ ತುಂಬ ಸೊಗಸಾಗಿದೆ, ಅತ್ಯಂತ ಸ್ವಾರಸ್ಯವಾಗಿದೆ ಅನ್ನುವಂತಹ ದಿನ. ಶಾಲೆಗೆ ಚಕ್ಕರನ್ನೇ ಹಾಕಿ ಬಿಡುತ್ತಿದ್ದೆ. ಶಾಲೆಗೆ ಅವತ್ತು ಚಕ್ಕರ್ ಆಬ್ಸೆಂಟ್ ಆಗ್ತಾ ಇದ್ರು. ಆ ಕಥೆಯನ್ನು ಅವರು ಹೇಳುತ್ತಿದ್ದ ಜೋಕು ಆಗಿತ್ತು. ಅವರು ಕಥೆಯನ್ನು ಹೇಳ್ತಾ ಇದ್ದಂತಹ ರೀತಿ ಆ ರೀತಿ ಇತ್ತು. ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಕಥೆಯನ್ನು ಚಿತ್ರಿಸಿ ಹೇಳ್ತಾ ಇದ್ರು. ಅತ್ಯಂತ ಸೊಗಸಾದಂತಹ ಕಥೆಯನ್ನು ಇವರು ಕೂಡ ಕೇಳಿಸ್ಕೊಂಡು ಒಂದೊಂದಿನ ತುಂಬ ಸ್ವಾರಸ್ಯಕರವಾದಂತಹ ವಿಷಯವನ್ನು ಹೇಳ್ತಾ ಇದ್ದಾಗ ಶಾಲೆಗೆ ಚಕ್ಕರನ್ನೇ ಹಾಕ್ತಾ ಇದ್ರು ಅನ್ನೋದನ್ನು ಮುಸಲ್ಮಾನ ವ್ಯಕ್ತಿ ಹೇಳ್ತಾರೆ. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಅವರು ಹೇಳ್ತಾರೆ, ಉರ್ದು ಶಾಲೆ ಅವರ ಊರಿನಲ್ಲಿ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ಏಕೆಂದರೆ ಉರ್ದು ಇಲ್ಲಿಯ ಒಂದು ಭಾಷೆ ಅಲ್ಲ. ಅದರಿಂದ ಪಾಪ ಉರ್ದು ಓದಲು ಮತ್ತು ಬರೆಯಲು ಅವ್ರ ತಂದೆಯವರಿಗೂ ಕೂಡ ಗೊತ್ತಿರಲಿಲ್ಲ. ನಮ್ಮೂರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳು ಇದ್ದವು. ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. ಓದುವುದಕ್ಕಾಗಲಿ ಅಥವಾ ಬರೆಯುವುದಕ್ಕಾಗಲಿ ಬರ್ತಾ ಇರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. 6 ಮೈಲಿ ದೂರ ಆ ಒಂದು ಹಳ್ಳಿಯಲ್ಲಿ 6 ಮೈಲಿ ಆದಮೇಲೆ, ಇವರ ಹಳ್ಳಿಯಿಂದ 6 ಮೈಲಿ ಆದಮೇಲೆ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿಂದ ಉಪಾಧ್ಯಾಯರು ವಾರದಲ್ಲಿ 2 ದಿನ, ಅಂದರೆ ಶನಿವಾರ ಮತ್ತು ಭಾನುವಾರ ನಮ್ಮ ಮನೆಗೆ ಬಂದು, ಅಂದರೆ ಈ ಹಿರಿಯ ಮುಸಲ್ಮಾನರು ಇದ್ದಾರಲ್ಲ ಅವರ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದರು. ಆ ಉಪಾಧ್ಯಾಯನು ಬುದ್ಧಿವಂತ. ನಾನು ಉರ್ದುವನ್ನು ಬೇಗ ಕಲಿತೆ. ಅದರಿಂದ ಆ ಉಪಾಧ್ಯಾಯರನ್ನು ಗೊತ್ತು ಮಾಡಿದರು. ಏನನ್ನು ಕಲೀಲಿಕ್ಕೆ? ಉರ್ದುವನ್ನು ಕಲಿಯಲಿಕ್ಕೆ. ಆ ಉಪಾಧ್ಯಾಯ ಬಹಳ ಬುದ್ಧಿವಂತರಾಗಿದ್ದರು. ಅದರಿಂದ ಶಿಷ್ಯನಾದಂತಹ ಈ ಹಿರಿಯ ಮುಸಲ್ಮಾನನು ಕೂಡ ಉರ್ದು ಭಾಷೆಯನ್ನು ಬಹಳ ಬೇಗ ಕಲಿತರು. ಆಗ ಮದರಾಸಿನಲ್ಲಿ ಉರ್ದು ಟ್ರೈನಿಂಗಾಗಿ ಮಡಿಕೇರಿಯ ಒಬ್ಬ ಮುಸಲ್ಮಾನ ಉರ್ದು ಮೌಲ್ವಿಯನ್ನು ವಿದ್ಯಾ ಇಲಾಖೆಯವರು ಆರಿಸಿದರು. ವಿದ್ಯಾ ಇಲಾಖೆಯವರು ಆರಿಸಿ ಕಳಿಸ್ತಾರೆ. ಮದ್ರಾಸ್ನಲ್ಲಿ ಒಂದು ಟ್ರೈನಿಂಗ್, ಅವರಿಗೆ ಉರ್ದು ಟ್ರೈನಿಂಗ್, ಅಂದರೆ ಉರ್ದು ಶಿಕ್ಷಕನಾಗಿ ಟ್ರೈನಿಂಗ್ ಇರುವಂಥದ್ದು. ನೋಡಿ, ಮೌಲ್ವಿ ಹೋಗಿ ಟ್ರೈನಿಂಗ್ ಕಾಲೇಜ್
ಸೇರಿದ 8 ದಿನಗಳಲ್ಲಿ ಜ್ವರದಿಂದ ಸತ್ತರು. ಆ ಮೌಲ್ವಿ, ಆ ಗುರು ಹೋಗಿ ಅಲ್ಲಿ ಟ್ರೈನಿಂಗ್ ಕಾಲೇಜನ್ನು ಸೇರಿದ್ರು ಮದ್ರಾಸ್ನಲ್ಲಿ. ಆದರೆ ಸೇರಿದಂತಹ 8 ದಿವಸದಲ್ಲಿ ಆತ ಜ್ವರ ಬಂದು ತೀರ್ಕೋತಾರೆ. ಖಾಲಿ ಬಿದ್ದ ಸ್ಥಳಕ್ಕೆ ಮತ್ತೊಬ್ಬ ಉರ್ದು ಉಪಾಧ್ಯಾಯರನ್ನು ಆರಿಸಬೇಕೆಂದು ವಿದ್ಯಾ ಇಲಾಖೆಗೆ ಸೂಚನೆ ಬಂತು. ಈಗ ಖಾಲಿ ಆಗಿದೆ ಜಾಗ, ಅದರಿಂದ ಉರ್ದು ಟ್ರೈನರ್ ಒಬ್ಬರು ಅಲ್ಲಿ ಬೇಕೇ ಬೇಕು, ಟ್ರೈನಿಂಗ್ಗೆ ಕಳಿಸ್ಲೇಬೇಕು. ಆ ಖಾಲಿ ಆದಂತಹ ಜಾಗಕ್ಕೆ ಯಾರನ್ನಾದರೂ ಆರಿಸ್ಬೇಕು ಅಂತ ಹೇಳಿ ವಿದ್ಯಾ ಇಲಾಖೆಗೆ ಸೂಚನೆ ಬಂತು. ಆಗ ನನಗೆ ಉರ್ದು ಕಲಿಸುತ್ತಿದ್ದ, ನನಗೆ ಅಂತಂದರೆ ಇಲ್ಲಿ ಹಿರಿಯ ಮುಸಲ್ಮಾನ ಇದ್ದಾರಲ್ಲ ಅವರಿಗೆ ಉರ್ದು ಕಲಿಸುತ್ತಿದ್ದ ಉಪಾಧ್ಯಾಯರನ್ನು ಆರಿಸಿದರು. ಬಹಳ ಬುದ್ಧಿವಂತ ಉಪಾಧ್ಯಾಯರು ಅಂತ ಹೇಳಿ ಹೇಳ್ಕೊತಾರಲ್ಲ, ಆ ಉಪಾಧ್ಯಾಯರನ್ನು ಆರಿಸ್ತಾರೆ. ಅವರು ಮದರಾಸು ದೂರ, ಅಲ್ಲಿಯವರೆಗೆ ನಾನು ಹೋಗಲಾರೆ, ನನ್ನಿಂದ ಉರ್ದು ಕಲಿಯುತ್ತಿರುವ ಹುಸೇನ್ ಎಂಬ ವಿದ್ಯಾರ್ಥಿ ಇದ್ದಾನೆ, ಅವನನ್ನು ಚುನಾಯಿಸಿ ಎಂದು ಬರೆದರು. ಆ ವ್ಯಕ್ತಿ, ಆ ಉಪಾಧ್ಯಾಯರು ಏನಂತ ಹೇಳ್ತಾರೆ ಅಂತಂದರೆ, ಮದ್ರಾಸು ತುಂಬ ದೂರ ಇದೆ, ಅದರಿಂದ ನನ್ನಿಂದ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಆದರೆ ನನ್ನಿಂದ ವಿದ್ಯಾಭ್ಯಾಸವನ್ನು ಕಲಿತಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಹುಸೇನ್ ಅಂತ ಹೇಳಿ, ಅವನನ್ನು ನೀವು ಚುನಾಯಿಸಿ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾರೆ. ವಿದ್ಯಾ ಇಲಾಖೆಯಿಂದ ಟ್ರೈನಿಂಗ್ಗೆ ಹೋಗಬೇಕೆಂದು ನನಗೆ ಅಪ್ಪಣೆ ಬಂತು. ಅದರಿಂದ ವಿದ್ಯಾ ಇಲಾಖೆಯಿಂದ ಟ್ರೈನಿಂಗ್ ಹೋಗಬೇಕು ಅಂತ ಹೇಳಿ, ಎಲ್ಲಿಗೆ? ಮದ್ರಾಸಿಗೆ ಟ್ರೈನಿಂಗ್ ಹೋಗಬೇಕು ಅಂತ ಹೇಳಿ ಅಪ್ಪಣೆ ಬರುತ್ತೆ. ನನಗೆ ಕನ್ನಡ ಭಾರತ ಕಥೆಯನ್ನು, ಕನ್ನಡ ಪಾಠವನ್ನು ಬಿಟ್ಟು ಹೋಗಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ಇವರಿಗೆ ಮದ್ರಾಸಿಗೆ ಹೋಗಿ ಉರ್ದು ಟ್ರೈನಿಂಗನ್ನು ತಗೊಂಡು ಉರ್ದು ಉಪನ್ಯಾಸಕರಾಗಬೇಕು ಅಂತ ಹೇಳಿ ಇವ್ರಿಗೆ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಯಾಕೆ ಅಂತಂದರೆ ಇವರು ತುಂಬ ಪ್ರೀತಿಸ್ತಾ ಇದ್ದಂತಹ ಭಾಷೆ ಕನ್ನಡ ಭಾಷೆಯನ್ನು, ಆ ಕನ್ನಡ ಭಾಷೆಯನ್ನು, ಕನ್ನಡ ಭಾರತ ಕಥೆಯನ್ನು ಬಿಟ್ಟು ಹೋಗೋಕ್ಕೆ ಇಚ್ಛೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಒಬ್ಬ ಹಿರಿಯ ಮುಸಲ್ಮಾನ ವ್ಯಕ್ತಿಯಲ್ಲಿ ಹೇಳ್ತಾರೆ. ನೋಡಿ, ಆಗ ಟ್ರೈನಿಂಗಾಗಿ ಕೊಡುತ್ತಿದ್ದ ತಿಂಗಳ ವೇತನ 10.5 ರೂಪಾಯಿ. ಆಗ ಅವರಿಗೆ ತಿಂಗಳಿಗೆ ಎಷ್ಟು ಹಣ ಕೊಡ್ತಾಯಿದ್ರು? ಅದೆಲ್ಲವೂ ಆಣೆಗಳ ಕಾಲ ಇದ್ದಂತಹ ಕಾಲ. 10.5 ರೂಪಾಯಿಯನ್ನು ಕೊಡ್ತಾಯಿದ್ರು. ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕೆಂದು ನಾನು 18.5 ರೂಪಾಯಿ ಕೊಡಬೇಕೆಂದು ಕೇಳಿದೆ. ಅಯ್ಯೋ, ಹೋಗೋದನ್ನು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಪ್ಪ, ಸ್ವಲ್ಪ ಜಾಸ್ತಿ ಹಣ ಕೇಳಿದರೆ ನನ್ನನ್ನು ಅವರು ಕರ್ಕೊಳ್ಳಲ್ಲ ಅಂತ ಹೇಳಿ ಜಾಸ್ತಿ ಹಣವನ್ನು ಅವರು ಒತ್ತಾಯ ಮಾಡ್ತಾರೆ. ಇಲ್ಲ, 18.5 ಬೇಕು ಅಂತ ಹೇಳಿ ಹೇಳ್ತಾರೆ. ನೋಡಿ, ಕಮಿಷನರ್ ಸರ್ಕಾರ ಉದಾರತೆಯಿಂದ ಅದನ್ನೂ ಮಂಜೂರು ಮಾಡಿದರು. ಹಾಗೆ ಇದ್ದಿದ್ದು ಕಮಿಷನರ್ ಸರ್ಕಾರ, ಕೊಡಗಿನಲ್ಲೂ ಕೂಡ ಕಮಿಷನರ್ ಸರ್ಕಾರ ಅನ್ನೋದು ಇತ್ತು. ಅವರು ಅದನ್ನೂ ಕೂಡ ಮಂಜೂರು ಮಾಡಿಬಿಟ್ರು, ಸ್ಯಾಂಕ್ಷನ್ ಮಾಡಿಬಿಟ್ರು. ಟ್ರೈನಿಂಗ್ಗೆ ಮದ್ರಾಸಿಗೆ ಹೋದೆ, ಟ್ರೈನಿಂಗ್ಗೆ ಅಂತ ಹೇಳಿ ಮದ್ರಾಸಿಗೆ ಹೋದೆ. ಇಲ್ಲಿ ಮದ್ರಾಸಲ್ಲೂ ಕೂಡ ಕಮಿಷನರ್ ಸರ್ಕಾರನೇ ಇದ್ದಿದ್ದು, ಎಲ್ಲವೂ ಕೂಡ ಬ್ರಿಟಿಷರ ಕಮಿಷನರ್ ಸರ್ಕಾರನೇ ಇದ್ದಿದ್ದು. ಕಾಲೇಜ್ ಪ್ರಿನ್ಸಿಪಾಲರು ನನ್ನನ್ನು ನೋಡಿ, ನೀನು ಹುಡುಗ, ನಿನಗೆ ಉಪಾಧ್ಯಾಯರಿಗೆ ಕೊಡುವ ಟ್ರೈನಿಂಗ್ ಕೊಡುವುದು ಹೇಗೆ ಎಂದು ಕೇಳಿದರು. ಆ ಟ್ರೈನಿಂಗ್ ಕಾಲೇಜ್ನ ಪ್ರಾಂಶುಪಾಲರು ನೋಡಿ, ಅಲ್ಲಪ್ಪ, ನೀನು ಇನ್ನೂ ಕೂಡ ಹುಡುಗನಾಗಿದ್ಯಾ, ನಿನ್ನಂತಹ ಹುಡುಗನಿಗೆ ಹೇಗೆ ಹೀಗೆ ಉಪಾಧ್ಯಾಯರಿಗೆ ಕೊಡುವಂತಹ ಟ್ರೈನಿಂಗನ್ನು ಕೊಡೋದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ನನ್ನನ್ನು ಚುನಾಯಿಸಿ ನಮ್ಮ ಸರ್ಕಾರ ಕಳುಹಿಸಿದೆ, ಬೇಕಾದರೆ ನೀವು ನನ್ನನ್ನು ಪರೀಕ್ಷೆ ಮಾಡಿ ಎಂದು ಕೇಳಿದೆ. ಅವರು ನನ್ನನ್ನು ಪರೀಕ್ಷಿಸಿದರು. ಬೇಕಾದರೆ ನೀವು ಪರೀಕ್ಷೆ ಮಾಡಿ, ನಮ್ಮ ಸರ್ಕಾರ ನನ್ನನ್ನು ಚುನಾಯಿಸಿ ಕಳಿಸಿರೋದು, ಪರೀಕ್ಷೆ ಮಾಡಿ ನೀವು ಅಂತ ಹೇಳಿ ಈ ಹುಸೇನ್ ಹಿರಿಯ ವ್ಯಕ್ತಿ ಹೇಳ್ತಾರೆ. ಕೊನೆಗೆ ನಿನಗೆ ಅರ್ಹತೆ ಇದೆ ಎಂದು ಒಪ್ಪಿದರು. ಪರೀಕ್ಷೆಯನ್ನು ಮಾಡಿದ ಮೇಲೆ, ಇಲ್ಲ, ನಿನಗೆ ಅರ್ಹತೆ ಇದೆ, ನೀನು ಉಪಾಧ್ಯಾಯ ಆಗಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಒಪ್ಕೊಂಡ್ರು. 2 ವರ್ಷಗಳ ನಂತರ ನಾನು ಟ್ರೈನಿಂಗ್ ಮುಗಿಸಿಕೊಂಡು ಉರ್ದುವಿನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಹೊಂದಿ ಹಿಂತಿರುಗಿದೆ. 2 ವರ್ಷ ಆದಮೇಲೆ ಉರ್ದುವಿನಲ್ಲಿ ಟ್ರೈನಿಂಗನ್ನು ಪಡ್ಕೊಂಡು ಅವರು ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಹೊಂದಿದ್ರು. ನನ್ನನ್ನು ಪ್ರೈಮರಿ ಸ್ಕೂಲಿಗೆ ಉಪಾಧ್ಯಾಯನನ್ನಾಗಿ ನಿಯಮಿಸಿದರು. ಪ್ರೈಮರಿ ಶಾಲೆಗೆ ಉಪಾಧ್ಯಾಯನನ್ನಾಗಿ ನೇಮಿಸಿದರು. ಅಂದರೆ ಉರ್ದು ಉಪಾಧ್ಯಾಯನಾಗಿ ಅವರು ನೇಮಿಸ್ತಾರೆ. ನೋಡಿ, ಆ ಶಾಲೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಶಾಲೆಯಲ್ಲಿ ಉರ್ದು ವಿದ್ಯಾರ್ಥಿಗಳು 2 ಮಾತ್ರ. ಎಷ್ಟು ಜನ ಇದ್ದರು ಉರ್ದು ವಿದ್ಯಾರ್ಥಿಗಳು ಅಂತಂದರೆ? ಬರೀ 2 ಇದ್ದಿದ್ದು. ಆ ಶಾಲೆಯಲ್ಲಿ 2 ಉರ್ದು ವಿದ್ಯಾರ್ಥಿಗಳು ಇದ್ದಿದ್ರು. ನಾನು ಅವರಿಗೂ ಪಾಠ ಹೇಳುತ್ತಿದ್ದೆ, ಇತರ ಕನ್ನಡ ವಿದ್ಯಾರ್ಥಿಗಳಿಗೂ ಕನ್ನಡ ಪಾಠ ಹೇಳುತ್ತಿದ್ದೆ. ಅಲ್ಲಿದ್ದಂತಹ 2 ವಿದ್ಯಾರ್ಥಿಗಳಿಗೆ ಉರ್ದು ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಅಲ್ಲಿದ್ದಂತಹ ಇತರ ಕನ್ನಡ ವಿದ್ಯಾರ್ಥಿಗಳಿಗೂ ಕೂಡ ಕನ್ನಡ ಪಾಠವನ್ನು ಹೇಳ್ಕೊಡ್ತಾ ಇದ್ರು. 2 ಕೂಡ
ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಒಂದು ಸಲ ಇನ್ಸ್ಪೆಕ್ಟರ್ ಬಂದು ನೋಡಿದರು. ಉರ್ದು ವಿದ್ಯಾರ್ಥಿಗಳೇ ಶಾಲೆಯಲ್ಲಿ ಇಲ್ಲದಿದ್ದುದರಿಂದಲೋ ಏನೋ ಅವರಿಗೆ ಅಸಮಾಧಾನವಾಯಿತು. ನೋಡಿ, ಒಂದು ಸಲ ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಬಂದಾಗ ಉರ್ದು ವಿದ್ಯಾರ್ಥಿಗಳು ಇರಲೇ ಇಲ್ಲ. ಎಷ್ಟು ಜನ ಇದ್ದಿದ್ದು? ಇಬ್ಬರೇ ಇದ್ದಿದ್ದು. ಅದರಿಂದ ಅವ್ರಿಗೊಂಥರ ಅಸಮಾಧಾನ ಆಗೋಯ್ತು. ಅದರಿಂದ ಅವ್ರೇನು ಮಾಡ್ತಾರೆ ಅಂತಂದರೆ, ನನ್ನನ್ನು ಜಿಲ್ಲೆಯ ಕೊನೆಯ ಗಡಿಯ ಹಳ್ಳಿಗೆ ವರ್ಗಾಯಿಸಿದರು. ಅದರಿಂದ ವಿದ್ಯಾರ್ಥಿಗಳೇ ಇಲ್ಲ ಅಂತ ಹೇಳಿ ಕೊನೆಯ ಒಂದು ಗಡಿಗೆ, ಜಿಲ್ಲೆಯ ಕೊನೆಯ ಗಡಿಯಲ್ಲಿರುವಂತಹ ಒಂದು ಹಳ್ಳಿಗೆ ಇವರನ್ನು ಮೇಸ್ಟ್ರಾಗಿ ವರ್ಗಾಯಿಸ್ತಾರೆ. ಆ ಶಾಲೆಯಲ್ಲಿಯೂ ಇಬ್ಬರೇ ವಿದ್ಯಾರ್ಥಿಗಳು. ನೋಡಿ, ಆ ಶಾಲೆಯಲ್ಲೂ ಇಬ್ಬರೇ ವಿದ್ಯಾರ್ಥಿಗಳು ಇದ್ದುದರಿಂದ ನಾನು ಅಲ್ಲಿಯೂ ಕನ್ನಡವನ್ನು ಹೇಳಿಕೊಡುತ್ತಿದ್ದೆ. ಅಲ್ಲೂ ಕೂಡ ಇಬ್ಬರೇ ವಿದ್ಯಾರ್ಥಿಗಳು. ಅದರಿಂದ ನಾನು ಅಲ್ಲೂ ಕೂಡ ಕನ್ನಡವನ್ನೇ ಪಾಠ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ ಅಂತ ಹೇಳಿ ಹೇಳ್ತಾರೆ. ಆ ವರ್ಗದಿಂದ, ಅಂದರೆ ಅವರನ್ನ ವರ್ಗಾವಣೆ ಮಾಡಿದ್ರಲ್ಲ, ಯಾವುದೋ ಒಂದು ಕೊನೆಯಲ್ಲಿ ಗಡಿಯಲ್ಲಿರುವಂತಹ ಒಂದು ಹಳ್ಳಿಗೆ ವರ್ಗಾವಣೆ ಮಾಡಿದ್ರಲ್ಲ, ಅದರಿಂದ ಅವರ ಆರ್ಥಿಕ ಸ್ಥಿತಿ ತುಂಬ ಹೀನವಾಗೋಯಿತು. ಅವರನ್ನು ವರ್ಗಾವಣೆ ಮಾಡಿರೋದ್ರಿಂದ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಅವರ ಆರ್ಥಿಕ ಸ್ಥಿತಿ ತುಂಬ ದುರ್ಬಲ ಆಗೋಯಿತು. ಶಿಕ್ಷೆ ಎಂದು ವರ್ಗ ಮಾಡಿದುದರಿಂದ ನನಗೆ ಪ್ರಯಾಣದ ಭತ್ಯೆಯನ್ನು ಕೊಟ್ಟಿರೇ ಇಲ್ಲ. ಪಾಪ ಇವ್ರೇನು ಮಾಡೋಕ್ಕಾಗುತ್ತೆ? ಇಬ್ಬರು ವಿದ್ಯಾರ್ಥಿಗಳು ಇದ್ದಿದ್ದು, ಅದನ್ನು ಶಿಕ್ಷೆ ಅಂತ ಹೇಳಿ ವರ್ಗಾವಣೆ ಮಾಡಿದ್ರು ಅವ್ರನ್ನ. ಅದರಿಂದ ಅವರಿಗೆ ಪ್ರಯಾಣದ ಭತ್ಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ಹಿಂದಲ ಊರಿನಿಂದ ಹೊರಡುವಾಗ ಮಾಡಿದ ಸಾಲವನ್ನೆಲ್ಲ ತೀರಿಸಿ ಬಂದುದರಿಂದ ಹೊಸ ಊರಿನಲ್ಲಿ ಖರ್ಚಿಗೂ ಹಣವಿರಲಿಲ್ಲ. ಹಿಂದೆ ಇದ್ದಂತಹ ಊರಿನಲ್ಲಿ ಮಾಡಿದಂತಹ ಸಾಲವನ್ನು ಅವರು ತೀರಿಸಬೇಕಾಗಿತ್ತು. ಅದಕ್ಕೆ ಹೊಸ ಊರಿನಲ್ಲಿ ಬಂದಾಗ ಅವ್ರ ಖರ್ಚಿಗೂ ಕೂಡ ಹಣ ಇರಲಿಲ್ಲ. ಬಹಳ ದುರ್ಬಲವಾದಂತಹ ಒಂದು ಸ್ಥಿತಿ. ಕೆಲವು ಉರ್ದು ಭಕ್ತರು ನನ್ನ ಕನ್ನಡ ಅಭಿಮಾನವನ್ನು ತೆಗಳುತ್ತಾ ಬೇಸರಿಕೆಯಾಗಿ ಹೋಯಿತು. ನೋಡಿ, ಕೆಲವೊಬ್ಬರು ಉರ್ದು ಭಕ್ತರು, ನೀನು ನೋಡು ಉರ್ದುವನ್ನು ಪಾಠವನ್ನು ಹೇಳ್ಕೊಡದೆ ಕನ್ನಡವನ್ನು ಹೇಳ್ಕೊಡ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಈ ರೀತಿ ಗತಿಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಅವರು ತುಂಬ ಬೇಸರ ಆಗ್ತಾಯಿತ್ತು. ನನಗೆ ಬರುತ್ತಿದ್ದ ಸಂಬಳ 20 ರೂಪಾಯಿ. ಅವ್ರಿಗೆ ಬರ್ತಾ ಇದ್ದಂತಹ ಸಂಬಳ ಬರೀ 20 ರೂಪಾಯಿ. ಆ ಕಷ್ಟದಿಂದ ನನ್ನ ಕಷ್ಟಗಳಿಗೆಲ್ಲ ಅದೇ ಕಾರಣವೆಂಬಂತೆ ಮಾತನಾಡುತ್ತಿದ್ದರು. ಅಂದರೆ ನಿನಗೆ ಈ ರೀತಿಯ ತೊಂದರೆ ಬರ್ತಾ ಇದೆಯಲ್ಲ, ಈ ರೀತಿಯ ಕಷ್ಟ ಬರ್ತಾ ಇದೆಯಲ್ಲ, ಅದು ಯಾಕೆ ಅಂತಂದರೆ ನೀನು ಉರ್ದುವನ್ನು ಮಾತ್ರ ಹೇಳ್ಕೊಡ್ಬೇಕು, ಅದು ಬಿಟ್ಟು ಕನ್ನಡವನ್ನು ಹೇಳ್ಕೊಡ್ತಾ ಇದೆಯಾ, ಕನ್ನಡ ಭಾರತವನ್ನು ಹೇಳ್ಕೊಡ್ತಾ ಇದೆಯಾ ನೀನು, ಅದಕ್ಕೋಸ್ಕರ ನಿನಗೆ ಈ ಥರ ಕಷ್ಟ ಬಂದಿದೆ ಅಂತ ಹೇಳಿ ಉರ್ದು ಅಭಿಮಾನಿಗಳು ಅವ್ರಿಗೆ ಹೇಳ್ತಾ ಇದ್ರು. ನನಗೆ ಜೀವನದಲ್ಲಿ ಪಾರಾಗುವ ಉಪಾಯ ಒಂದೇ ಎಂದು ನಾನು ಭಾವಿಸಿ 4 ಆಣೆಗೆ ಪಾಷಾಣ ತಂದು ಅದನ್ನು ತಿನ್ನುವುದರಲ್ಲಿ ಉದ್ಯುಕ್ತನಾಗಿದೆ. ಆಯಿತು, ನನ್ನ ಕತೆ ಮುಗೀತು, ಇನ್ನು ಜೀವನದಲ್ಲಿ ನನ್ನ ಬದುಕಿಯೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿ ಅನಿಸಿ ಅವರು 4 ಆಣೆಗೆ ಪಾಷಾಣವನ್ನು ತಂದು ಅದನ್ನು ಕುಡಿಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಆಗ ತಕ್ಷಣ ನನ್ನ ಹೆಂಡತಿ, ಅಂದರೆ ಆ ಸಾಹೇಬರ ಹೆಂಡತಿ ಬಂದು ನನ್ನ ಕೈ ಹಿಡಿದು ನನ್ನ ಮಾಂಗಲ್ಯವನ್ನು ನಾಶ ಮಾಡಬೇಡಿ, ಕಷ್ಟ ಬಂದಾಗ ಧೈರ್ಯಗೆಡಬಾರದು ಅಂತ ಹೇಳಿ ಹೇಳ್ತಾರೆ. ನನ್ನ ಮಾಂಗಲ್ಯವನ್ನು ನೀವು ನಾಶ ಮಾಡಬೇಡಿ, ಕಷ್ಟ ಬಂದಾಗ ಧೈರ್ಯಗೆಡಬಾರದು ಅಂತ ಹೇಳಿ ಬುದ್ಧಿಯನ್ನು ಹೇಳ್ತಾರೆ. ಅದರಿಂದ ಅವರು ಆ ಸಾವಿನಿಂದ ಪಾರಾಗ್ತಾರೆ. ನೋಡಿ, ಈ ಮಾಂಗಲ್ಯವನ್ನೇ ತೆಗೆದುಕೊಂಡು ಹೋಗಿ ಮಾರಿ ನೂಲನ್ನು ತನ್ನಿ ಲಾಡಿ ನೇಯೋಣ, ನಮ್ಮ ಸ್ಥಿತಿ ಸ್ವಲ್ಪವಾದರೂ ಕೂಡ ಉತ್ತಮವಾಗುವುದು ಎಂದಳು. ನೋಡಿ, ಅದನ್ನು ಮಾರಿ ನೀವು ನೂಲನ್ನು ತೊಗೊಂಡು ಬನ್ನಿ, ಮಾಂಗಲ್ಯವನ್ನು ಮಾರಿ ನೀವು ನೂಲನ್ನು ತೊಗೊಂಡು ಬನ್ನಿ, ಅದರಿಂದಲೇ ನಾವು ಲಾಡಿಯನ್ನು ನೇಯೋಣ, ಅದರಿಂದ ಒಂದು ಸ್ವಲ್ಪ ಆದರೂ ಕೂಡ ನಮ್ಮ ಜೀವನ ಸ್ಥಿತಿ ಒಂದು ಸ್ವಲ್ಪ ಸುಧಾರಿಸ್ಬೋದು ಅಂತ ಹೇಳಿ ಆಕೆ ತಿಳುವಳಿಕೆಯನ್ನು ಹೇಳ್ತಾಳೆ. ನಾನು ಅವಳ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗಿ ಮಾರಿದೆ, 20 ರೂಪಾಯಿ ಸಿಕ್ಕಿತು, ಅದಕ್ಕೆ ನೂಲನ್ನು ಕೊಂಡೆ, ಅಂತೂ ಲಾಡಿಯಿಂದ ನಮ್ಮ ಸಂಸಾರಕ್ಕೆ ತಿಂಗಳಿಗೆ 10 ರೂಪಾಯಿ ಲಾಭ ಬರುವಂತಾಯಿತು. 20 ರೂಪಾಯಿ ಇವ್ರ ಸಂಬಳ, ಮತ್ತು ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅದರಿಂದ ಅವರಿಗೆ 10 ರೂಪಾಯಿ ಪ್ರತಿ ತಿಂಗಳು ಕೂಡ ಬರುವಂಗೆ ಆಯಿತು. ನಾನು ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ಇಲ್ಲಿ ಲೇಖಕರು ಕೇಳ್ತಾರೆ. ಏನು ಅಂತಂದರೆ ಅವರ ಜೀವನ ಯಾವ ರೀತಿ ಆಯಿತು, ಹೇಗೆ ಅವರ ಸ್ಥಿತಿಗತಿ ಇತ್ತು, ಎಂತಹ ಒಂದು ಸಂಕಟದ ಸ್ಥಿತಿ ಬಂತು ಅನ್ನೋದನ್ನ ಆ ಮುಸಲ್ಮಾನ ಹಿರಿಯ ವ್ಯಕ್ತಿ ಹೇಳ್ಕೊತಾರೆ. ಅದಾದಮೇಲೆ ಮುಂದಿನ ಪ್ರಶ್ನೆಯನ್ನು ಲೇಖಕರು ಕೇಳ್ತಾರೆ. ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನೀವು ಇಷ್ಟಪಡುವುದು, ನೀವು ಕೇಳ್ತಾ ಇರೋದು ಅಥವಾ ನೀವು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದು ಭಾರತದ ಕತೆ, ಅಂದರೆ ಮಹಾಭಾರತದ ಕತೆ. ಆ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದುದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ಏಕೆಂತಂದರೆ ಅವರ ಧರ್ಮ ಅಂತಂದರೆ ಮುಸಲ್ಮಾನ ಧರ್ಮ, ಅದರಿಂದ ಆ ಧರ್ಮಕ್ಕೆ ವಿರೋಧವಾಗಿರುವಂಥದ್ದು ಅದರಲ್ಲಿ ಏನೂ ಕೂಡ ಇಲ್ವಾ?
ನಿಮ್ಮ ಮನಸ್ಸು ಪೂರ್ತಿ ಒಪ್ಪುತ್ತೋ ಅದನ್ನು, ಅಥವಾ ನಿಮ್ಮ ಧರ್ಮ ನಂಬಿಕೆಗೆ ಏನೂ ಕೂಡ ಧಕ್ಕೆ ಬರಲ್ವಾ ಅನ್ನೋದನ್ನು ಲೇಖಕರು ಕೇಳ್ತಾರೆ. ಆಗ ಸಾಹೇಬರು, ಇದು ಧರ್ಮದ ಕತೆ, ಎಲ್ಲ ಮತಗಳಲ್ಲಿಯೂ ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಇರಬೇಕು, ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಎಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಹೇಳ್ತಾರೆ ನೋಡಿ ಇಲ್ಲಿ. ಇದು ಧರ್ಮದ ಕತೆ, ಇದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಕತೆ. ಎಲ್ಲ ಮತಗಳಲ್ಲಿಯೂ ಕೂಡ ನಾವು ವ್ಯಾಸಂಗ ಮಾಡಬೇಕು ಅಂತ. ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಮಾಡಬೇಕು, ಮುಸಲ್ಮಾನ ಧರ್ಮದವ್ರನ್ನ ಮಾಡಬಾರ್ದು, ಅಥವಾ ಕ್ರೈಸ್ತ ಧರ್ಮದವ್ರದ್ದು ನಾವು ಧರ್ಮ ವಿಷಯವನ್ನು ಓದ್ಕೋಬಾರ್ದು ಅಂತ ಹೇಳಿ ನಾವು ಅದನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಎಲ್ಲ ಧರ್ಮದ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕು, ವ್ಯಾಸಂಗ ಮಾಡಬೇಕು. ಎಲ್ಲ ಮತಗಳು ಕೂಡ ಇರಬೇಕು, ಎಲ್ಲ ಮತಗಳು ಕೂಡ ಇರಬೇಕು ಅಂತ. ವಿಭಿನ್ನತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು ಅಂತ. ಅದೇ ಅಲ್ವಾ ಒಂದು ರೀತಿಯ ಸೌಂದರ್ಯ ಅಲ್ವಾ? ಅದೇ ಒಂದು ರೀತಿ ಸೌಂದರ್ಯ, ಅದಲ್ಲೇ ಒಂದು ರೀತಿ ಶಿವನ ಶಕ್ತಿ ಅನ್ನೋದು ನಮಗೆ ಸಿಗುವಂಥದ್ದು. ನೋಡಿ, ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ ಅನ್ನೋದನ್ನು ಹೇಳ್ತಾರೆ. ಇಲ್ಲ ಅಂತಂದರೆ ಬರೀ ಒಂದೇ ಧರ್ಮ ಒಂದೇ ಮತ ಅಂತಂದರೆ ಅದು ಜಗತ್ತು ರಸಹೀನ ಆಗೋಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅನೇಕತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು ಇದೆಯಲ್ಲ, ಅದು ಭಾರತ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅಂತ. ನೋಡಿ, ಅದನ್ನು ಎಷ್ಟು ಚೆನ್ನಾಗಿ, ಎಷ್ಟು ಸೊಗಸಾಗಿ ಇಲ್ಲಿ ಮುಸಲ್ಮಾನ ಧರ್ಮೀಯ ಅರ್ಥ ಮಾಡ್ಕೊಂಡಿರ್ತಾರೆ ಅಂತಂದರೆ, ಎಲ್ಲ ಮತಗಳು ಕೂಡ ಬೇಕು, ಎಲ್ಲ ಧರ್ಮವನ್ನೂ ಕೂಡ ನಾವು ತಿಳಿದಿರಬೇಕು, ಎಲ್ಲ ಮತಗಳು ಎಲ್ಲ ಧರ್ಮಗಳನ್ನು ತಿಳಿದು ನಾವು ಒಂದಾಗಿ ಬಾಳಬೇಕು ಅನ್ನುವಂತಹ ತತ್ವವನ್ನು ಇಲ್ಲಿ ಆ ಮುಸಲ್ಮಾನ ಧರ್ಮೀಯ ಹೇಳ್ತಾನೆ. ಇಲ್ಲ ಅಂತಂದರೆ ಬರೀ ಒಂದೇ ಮತ ಅಂತಂದರೆ ಅದು ರಸಹೀನ ಆಗೋಗುತ್ತೆ, ಜಗತ್ತು ಅನ್ನೋದು ರಸಹೀನ ಆಗೋಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಉದ್ಯಾನವನದಲ್ಲಿ ಅದಕ್ಕೆ ಎಷ್ಟು ಒಳ್ಳೆಯ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ ಅಂತಂದರೆ, ಉದ್ಯಾನವನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು ಅಲ್ವಾ? ಒಂದೇ ಒಂದು ರೋಸಾ ಹೂವು ಮಾತ್ರ ಇದ್ರೆ, ಅಂದರೆ ಗುಲಾಬಿ ಮಾತ್ರ ಇದ್ರೆ ಸೊಗಸಾಗಿ ಕಾಣುತ್ತಾ? ಚೆಂಡು ಮಲ್ಲಿಗೆ ಮಾತ್ರ ಇದ್ರೆ ಸೊಗಸಾಗಿ ಕಾಣುತ್ತಾ? ಇಲ್ಲ, ಬಣ್ಣ ಬಣ್ಣದ ಹೂಗಳು ಹೂದೋಟದಲ್ಲಿ ಇದ್ದಾಗ ಆಕರ್ಷಿತವಾಗಿರುತ್ತೆ, ಸೊಗಸಾಗಿ ಅದು ಕಾಣುತ್ತೆ. ಅದರಿಂದ ಉದ್ಯಾನವನದಲ್ಲಿ ನಾನಾ ಬಗೆಯ ಹೂಗಳು ಇರಬೇಕು. ಹಾಗಾದರೆ ಭಾರತದಲ್ಲೂ ಕೂಡ, ಭಾರತ ಒಂದು ಉದ್ಯಾನವನ ಅಂತಂದರೆ ಆ ಭಾರತದಲ್ಲೂ ಕೂಡ ಅನೇಕ ಹೂಗಳು, ಅನೇಕ ಮತಗಳನ್ನು ಒಳಗೊಂಡಿರುವಂತಹ ಹೂಗಳು ಈ ಭಾರತದಲ್ಲಿ ಇದೆ ಅಲ್ವಾ? ಅವೆಲ್ಲವೂ ಕೂಡ ಕೂಡಿ ಬಾಳಬೇಕು, ಅದು ಬಹಳ ಮುಖ್ಯ. ಸಹಬಾಳ್ವೆ ಅನ್ನೋದು ಇರಬೇಕು, ಅಣ್ಣ ತಮ್ಮಂದಿರು ಅನ್ನುವಂತಹ ಒಂದು ಭಾವನೆ ಅನ್ನೋದು ಇರಬೇಕು. ಆಗ ಮಾತ್ರ ಅಲ್ಲಿ ಸೊಗಸಾಗಿ ಇರುತ್ತೆ. ಉದ್ಯಾನವನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದೇ ಬಗೆಯ ಹೂ ಎಲ್ಲೆಲ್ಲಿ ಇದ್ದರೆ ಸ್ವಾರಸ್ಯವಿಲ್ಲ. ಒಂದೇ ಬಗೆಯ ಹೂ ಎಲ್ಲೆಲ್ಲಿಯೂ ಕೂಡ ಇದ್ದರೆ ಅದು ಸ್ವಾರಸ್ಯ ಇರಲ್ಲ, ಅದು ತುಂಬ ವಿಶೇಷತೆ ಅಂತ ಹೇಳಿ ಅನ್ನಿಸ್ಕೊಳ್ಳಲ್ಲ. ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ, ಹೌದಲ್ವಾ? ಎಲ್ಲರೂ ಕೂಡ ಅದನ್ನು ಒಪ್ಕೋತಾರೆ. ಎಲ್ಲ ಮತಗಳಲ್ಲೂ ಕೂಡ ಉದಾತ್ತವಾದಂತಹ ತತ್ವಗಳು ಇದೆ. ನಾನು ಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನೂ ಓದಿದ್ದೀನಿ ಅನ್ನೋದನ್ನು ಇವರು ಹೇಳ್ತಾರೆ. ನಾನು ಮಹಾಭಾರತವನ್ನು ಕೂಡ ಓದಿದ್ದೀನಿ, ಭಗವದ್ಗೀತೆಯನ್ನು ಕೂಡ ಓದಿದ್ದೀನಿ, ಕುರಾನನ್ನು ಕೂಡ ಓದಿದ್ದೀನಿ ಅಂತ. ನೋಡಿ, ಎಲ್ಲವನ್ನೂ ಕೂಡ ತಿಳ್ಕೊಂಡಿರಬೇಕು ಅಂತ. ಎಲ್ಲರೂ ಕೂಡ ಒಂದು, ನಾವೆಲ್ಲರೂ ಕೂಡ ಮಾನವರು ಅನ್ನುವಂತಹ ರೀತಿಯಲ್ಲಿ ಬದುಕಬೇಕು. ನೋಡಿ, ಎಲ್ಲವನ್ನೂ ಕೂಡ ನಾವು ಓದಿದ್ದೀನಿ ಅನ್ನೋದನ್ನು ಆ ಹಿರಿಯ ಮುಸಲ್ಮಾನ ಹೇಳ್ತಾರೆ. ಎಲ್ಲ ಹೇಳುವುದು ಒಂದೇ. ನೋಡಿ, ಎಲ್ಲವನ್ನೂ ಕೂಡ ನಾನು ಎಲ್ಲ ಮತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪುಸ್ತಕವನ್ನು ನಾನು ಓದಿದ್ದೀನಿ. ಎಲ್ಲ ಮತ ಧರ್ಮಗಳು ಕೂಡ ಹೇಳೋದು ಒಂದೇ, ಧರ್ಮಗ್ರಂಥಗಳು ಹೇಳೋದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು. ಇದೇ ಬೇಕಾಗಿರೋದಲ್ವಾ? ಮನುಷ್ಯ ಒಳ್ಳೆಯವನಾಗಿರಬೇಕು. ಒಳ್ಳೆಯವನಾಗಿರಬೇಕು ಅಂತಂದರೆ ಮಾನವೀಯತೆ ಅನ್ನೋದು ಇರಬೇಕು. ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಿದೆ ಅಂತಂದರೆ, ಪ್ರಾಣಿಗಳಲ್ಲಿ ಮಾನವೀಯತೆ ಅನ್ನೋದು ಇಲ್ಲ, ಮನುಷ್ಯನಲ್ಲಿ ಮಾತ್ರ ಮಾನವೀಯತೆ ಅನ್ನೋದು ಇರೋದು. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ ಮುಂದಿನ ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ ಲೇಖಕರು. ಹಾಗಾದರೆ ನೀವು ಕನ್ನಡ ಪಾಠವನ್ನು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ. ಸಾಹೇಬರು ತೃಪ್ತಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಕೊಡಗಿನಲ್ಲಿಯೇ ಇಲ್ಲವೆಂದು ಪ್ರಶಸ್ತಿ ಪತ್ರವನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ನನಗೆ ಕೊಟ್ಟರು ಅನ್ನೋದನ್ನು ಅವರು ಹೇಳ್ತಾರೆ. ಅಂದರೆ ಅವರು ಕೆಲಸ ಮಾಡ್ತಾ ಇದ್ದಿದ್ದು ಮಡಿಕೇರಿಯಲ್ಲಿ, ಅದರಿಂದ ಕೊಡಗಿನಲ್ಲಿ ನನ್ನಷ್ಟು ಸಮಾನವಾಗಿ ಪಾಠ ಮಾಡ್ತಾ ಇರೋರು ಯಾರೂ ಕೂಡ ಇಲ್ಲ ಅಂತ ಹೇಳಿ ಆ ಮುಸಲ್ಮಾನ ವ್ಯಕ್ತಿ ಹೇಳ್ತಾರೆ. ಅದರಿಂದ ಅಷ್ಟು ಚೆನ್ನಾಗಿ ನಾನು ಪಾಠ ಮಾಡೋದ್ರಿಂದ ನನಗೆ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭ್ಯ ಆಗಿದೆ ಅನ್ನೋದನ್ನು ಹೇಳ್ತಾರೆ. ನೋಡಿ, ಅಲ್ಲಿ ಇದ್ದಂತಹ ಮುಸಲ್ಮಾನ ಅವರಿಗೆ ಆ ಕನ್ನಡ ಪ್ರೇಮ ಯಾವ ರೀತಿ ಇತ್ತು, ಏಕೆಂತಂದರೆ ಇಸ್ಲಾಂ ಧರ್ಮದವರಾಗಿದ್ದರೂ ಕೂಡ ಕನ್ನಡ ಪ್ರೇಮವನ್ನು ಅವರು ಯಾವ ರೀತಿ ಬೆಳೆಸ್ಕೊಂಡಿದ್ರು, ಯಾವ ರೀತಿ ಗಳಿಸ್ಕೊಂಡಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು.
ನೋಡಿ, ಅವರಿಗೆ ಒಂದು ಮಾದರಿ ಪಾಠವನ್ನು ಮಾಡಲಿಕ್ಕೆ ಕೊಡ್ತಾರೆ. ಅದರಲ್ಲಿ ಅವರು ಆಯ್ಕೆ ಮಾಡಿಕೊಂಡಿದ್ದು, ನಾನು ತಾಳಿಕೋಟೆ ಎಂಬ ವಿಷಯವನ್ನು ಆರಿಸಿಕೊಂಡೆ. ತಾಳಿಕೋಟೆ ಕದನದ ಬಗ್ಗೆ ಅವರು ಆರಿಸ್ಕೊಳ್ತಾರೆ. ಆ ಆಯ್ಕೆ ಮಾಡಿಕೊಂಡಂತಹ ಪಾಠವನ್ನು ಅವ್ರು ಮಾಡಬೇಕಾಗುತ್ತೆ. ನೋಡಿ, ಪಾಠಕ್ಕೆ ಎಲ್ಲರಿಗೂ ಕೊಟ್ಟಿದ್ದು 15 ನಿಮಿಷ. ಈ ಪಾಠವನ್ನು ಮಾಡಬೇಕು ಅಂತಂದರೆ ಒಬ್ಬೊಬ್ಬರು ಶಿಕ್ಷಕರಿಗೂ ಕೂಡ 15 ನಿಮಿಷವನ್ನು ಕೊಟ್ಟಿದ್ದರು. ನಾನು ತಾಳಿಕೋಟೆ ಪಾಠವನ್ನು ಪ್ರಾರಂಭಿಸಿದೆ. 15 ನಿಮಿಷವಾಯಿತು, 20 ನಿಮಿಷವಾಯಿತು. ತಾಳಿಕೋಟೆ ಪಾಠವನ್ನು ಸಾಹೇಬರು ಪ್ರಾರಂಭ ಮಾಡ್ತಾರೆ. 15 ನಿಮಿಷ ಆಗೋಯ್ತು, 20 ನಿಮಿಷನೂ ಕೂಡ ಆಗೋಯ್ತು. ಒಬ್ಬರು ತುಟಿಕ್ ಪಿಟಿಕ್ ಅನ್ನಲ್ಲ, ಒಬ್ಬರೂ ಕೂಡ ಗಲಾಟೆ ಮಾಡಲಿಲ್ಲ, ಒಬ್ಬರೂ ಕೂಡ ಸದ್ದು ಮಾಡಲಿಲ್ಲ. ಅಲ್ಲಿದ್ದಂತಹ ಮೇಷ್ಟ್ರುಗಳು ಅಥವಾ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಯಾರೂ ಕೂಡ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ನಾನು 50 ನಿಮಿಷ ಪಾಠ ಮಾಡಿದೆ. ಇವರು ಹೇಳ್ತಾರೆ, ಆ ಹಿರಿಯ ಮುಸಲ್ಮಾನ, ತಾಳಿಕೋಟೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಪಾಠವನ್ನು ಮಾಡಿದೆ, 50 ನಿಮಿಷ ಮಾತಾಡಿದೆ ಅಂತ. ನೋಡಿ, ನಾನೇ ಒಂದು ಪದ್ಯ ಕಟ್ಟಿದೆ. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರು, ಉಪಾಧ್ಯಾಯರು ಕೂಡ ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು. ಸಾಹೇಬರು ಪದ್ಯವನ್ನು ಹೇಳಿದರು. ಅವರೇ ಆ ತಾಳಿಕೋಟೆಗೆ ಸಂಬಂಧಪಟ್ಟಂತೆ ಒಂದು ಪದ್ಯವನ್ನು ಕೂಡ ಕಟ್ಟಿ ಅಲ್ಲಿ ಹೇಳ್ತಾರೆ. ಅದರಿಂದ ಅಲ್ಲಿದ್ದಂತಹ ಹುಡುಗರು ಎಷ್ಟು ಆಸಕ್ತಿಯಿಂದ ಅದನ್ನು, ಆ ತಾಳಿಕೋಟೆ ಅನ್ನುವಂತಹ ಪಾಠವನ್ನು ಕೇಳ್ತಾ ಇದ್ರು, ಅಷ್ಟೇ ಆಸಕ್ತಿಯಿಂದ ಅಲ್ಲಿದ್ದಂತಹ ಉಪಾಧ್ಯಾಯರು ಕೂಡ ಕೇಳಿಸ್ಕೋತಾ ಇದ್ರು. ಸಾಹೇಬರು ಆ ಪದ್ಯವನ್ನು ಹೇಳ್ತಾರೆ. ಅದರಲ್ಲಿ ವಿಜಯನಗರ ಹಿಂದೂ ಮುಸಲ್ಮಾನರ ದ್ವೇಷದಿಂದ ಹಾಳಾಯಿತು, ಹಿಂದೂ ಮುಸಲ್ಮಾನರ ದ್ವೇಷದಿಂದ ಬ್ರಿಟಿಷರು ಬಂದು ಇಲ್ಲಿ ನೆಲೆಸಿದರು ಎಂಬ ವರ್ಣನೆ ಇತ್ತು. ಅಂದರೆ ವಿಜಯನಗರ ಸಾಮ್ರಾಜ್ಯ ಬಹಳ ಅದ್ಭುತವಾದಂತಹ ಸಾಮ್ರಾಜ್ಯ, ಕರ್ನಾಟಕದಲ್ಲಿದ್ದಂತಹ ನಮ್ಮ ಸಾಮ್ರಾಜ್ಯ. ಆ ಸಾಮ್ರಾಜ್ಯವನ್ನು ಹಿಂದೂ ಮುಸಲ್ಮಾನರ ಒಂದು ದ್ವೇಷದಿಂದ, ಹಿಂದೂ ಮುಸಲ್ಮಾನರ ಕಚ್ಚಾಟದಿಂದ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಹಾಳಾಗೋಯ್ತು. ಬಹಳ ವೈಭವಯುತವಾಗಿ ಆಳ್ತಾ ಇದ್ದಂತಹ ವಿಜಯನಗರ ಸಾಮ್ರಾಜ್ಯ ಹಿಂದೂ ಮುಸಲ್ಮಾನರ ದ್ವೇಷದಿಂದ ಬ್ರಿಟಿಷರು ಇಲ್ಲಿ ಬಂದು ಒಳಸಂಚನ್ನು ಮಾಡಿ ಭಾರತದಲ್ಲಿ ನೆಲೆಸುವಂತೆ ಆಯಿತು ಅನ್ನೋದನ್ನು ಅವರು ಆ ವರ್ಣನೆಯನ್ನು ಆ ಪದ್ಯದಲ್ಲಿ ಹೇಳ್ತಾರೆ. ನೋಡಿ, ಏನಂತ ಹೇಳ್ತಾರೆ, ಏನಂತ ಪದ್ಯವನ್ನು ಕಟ್ಟಿ ಹೇಳ್ತಾರೆ ನೋಡೋಣ. ಎಲ್ಲಿ ಹೋಯಿತು ವಿಜಯನಗರ ಕನ್ನಡಾಂಬೆಯ ಸಡಗರ, ಭಾರತಾಂಬೆಯ ಸಿಂಗರ, ಹಿಂದೂ ಮುಸಲರ ಸಂಗರ. ನೋಡಿ, ಎಲ್ಲಿ ಹೋಯಿತು ವಿಜಯನಗರ, ಆಗಿನ ಕಾಲದ ವಿಜಯನಗರದ ವೈಭವ ಎಲ್ಲಿ ಹೋಯಿತು? ಕನ್ನಡಾಂಬೆಯ ಸಡಗರ, ಅಂತಹ ಸಡಗರದಿಂದ ಮೆರಿತಾ ಇದ್ಲು ಆಕೆ ಅಂತ. ಯಾಕೆಂತಂದರೆ ವಿಜಯನಗರ ಸಾಮ್ರಾಜ್ಯ ಅಷ್ಟೊಂದು ವೈಭವಯುತವಾಗಿ ಇತ್ತು, ಪ್ರಖ್ಯಾತಿಯನ್ನು ಪಡೆದಿತ್ತು. ಭಾರತಾಂಬೆಯ ಸಿಂಗರ, ಭಾರತಾಂಬೆಯ ಸಿಂಗರವಾಗಿ ಆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಇತ್ತು. ಹಿಂದೂ ಮುಸಲರ ಸಂಗರ, ಅಂದರೆ ಹಿಂದೂ ಮುಸಲ್ಮಾನರಿಬ್ಬರೂ ಕೂಡ ಒಂದಾಗಿ ಇದ್ದಂತಹ ವಿಜಯನಗರ ಸಾಮ್ರಾಜ್ಯ ಎಲ್ಲಿ ಹೋಯಿತು ಅಂತ ಹೇಳಿ ಅವರು ಪದ್ಯವನ್ನು ಹೇಳ್ತಾರೆ. ನೋಡಿ, ಹಿಂದೂ ಮುಸಲನ ಬಡಿದನು. ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರಿಗೆ ಯಾವ ರೀತಿ ಗುದ್ದಾಟಗಳು ಆಗೋಗುತ್ತೆ ಅಂತ, ಅಲ್ಲಲ್ಲೇ ಕಚ್ಚಾಟಗಳು ಆಗೋಗುತ್ತೆ. ಅಣ್ಣ ತಮ್ಮಂದಿರಂತೆ ಬದುಕ್ತಾ ಇದ್ದಂತಹ ಹಿಂದೂ ಮುಸಲ್ಮಾನರು ಯಾವ ರೀತಿ ಆದರು ಅಂತಂದರೆ, ಹಿಂದೂ ಮುಸಲನನ್ನು ಬಡಿತಾನೆ, ಮುಸಲ ಹಿಂದುವ ಕಡಿದನು, ಮುಸಲ್ಮಾನ ಹಿಂದುವನ್ನು ಕಡ್ದು ಹಾಕ್ತಾನೆ. ಇದರಿಂದ ಆಂಗ್ಲ ಈರ್ವರ ಜಡಿದನು. ಇವರಿಬ್ಬರ ಮಧ್ಯೆ ಅಂತಂದರೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನುವಂತೆ ಆಂಗ್ಲ ಇವರಿಬ್ಬರನ್ನು ಕೂಡ ಒಡೆದು ಆಳುವ ನೀತಿಯನ್ನು ತಂದಂತಹ ಬ್ರಿಟಿಷರು ಅವರಿಬ್ಬರ ಜಗಳದಿಂದ ಲಾಭವನ್ನು ಪಡ್ಕೊಂಡಿದ್ದು ಯಾರು ಅಂತಂದರೆ ಆಂಗ್ಲರು. ಈರ್ವರ ಜಡಿದನು, ನಮ್ಮ ನಾಡನ್ನು ಒಡೆದನು. ಅದರಿಂದ ನಮ್ಮ ನಾಡನ್ನು ಒಡೆದು ಹಾಕ್ತಾನೆ ಯಾರು ಅಂತಂದರೆ ಬ್ರಿಟಿಷರು. ನಮ್ಮ ನಾಡನ್ನು ಹೊಡೆದು ಹಾಕೋದು ಯಾರಿಂದ ಅಂತಂದರೆ ಹಿಂದೂ ಮುಸಲ್ಮಾನರೇ ಕಚ್ಚಾಡ್ಕೋತಾರಲ್ಲ, ಅಣ್ಣ ತಮ್ಮಂದರಾಗಿದ್ದಂತಹ ಹಿಂದೂ ಮುಸಲ್ಮಾನರೇ ಕಚ್ಚಾಡ್ಕೋತಾರಲ್ಲ ಅಲ್ವಾ. ನಿಮಗೆ ಗೊತ್ತಿದೆ ಯಾವ ರೀತಿ ಇಲ್ಲಿ ಹಿಂದೂ ಆಗಿದ್ದಂಥವರೇ ಅವರು ಮುಸಲ್ಮಾನರಾಗಿ ಪರಿವರ್ತನೆ ಆದರು ಏನು ಅನ್ನೋದು ನಿಮಗೆ ಇತಿಹಾಸವನ್ನು ತಿರುವು ಹಾಕಿದ್ರೆ ಗೊತ್ತಿದೆ. ಅದರಿಂದ ಅಣ್ಣ ತಮ್ಮಂದಿರಂತೆ ಇದ್ದಂತಹ ಮುಸಲ್ಮಾನರು ಯಾವ ರೀತಿ ಬಡದಾಡ್ಕೊಂಡ್ರು, ಆ ರೀತಿ ಬಡ್ದಾಡ್ಕೊಂಡಿರೋದ್ರಿಂದ ಯಾರಿಗೆ ಅಲ್ಲಿ ಜಾಗ ಸಿಕ್ದಂಗಾಯಿತು ಅಂತಂದರೆ ಬ್ರಿಟಿಷರಿಗೆ. ಇಲ್ಲ ಅಂತಂದರೆ ಹಿಂದೂ ಮುಸಲ್ಮಾನ ಒಂದಾಗಿದ್ದರೆ ಖಂಡಿತವಾಗ್ಲೂ ಕೂಡ ಆಂಗ್ಲರು ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದರಿಂದ ನಮ್ಮ ನಾಡನ್ನು ಅವರು ಒಡೆದು ಹಾಕಿದ್ರು, ಒಡೆದು ಆಳುವ ನೀತಿಯನ್ನು ತಂದು ನಮ್ಮ ನಾಡನ್ನು ಒಡೆದು ಹಾಕಿದ್ರು. ನಮ್ಮ ನುಡಿಯ ಬಿಟ್ಟೆವು, ನಮ್ಮ ಭಾಷೆಯನ್ನೇ ನಾವು ಬಿಟ್ಬಿಟ್ವು, ಅನ್ಯರ ನುಡಿಯಂ ಕೆಟ್ಟೆವು, ಅನ್ಯರ ನುಡಿಯನ್ನು
ನಾವು ಬಳಸ್ಕೊಂಡು ನಾವು ಕೆಟ್ಟು ಹೋದ್ವು ಅನ್ನೋದನ್ನು ಅವರು ಹೇಳ್ತಾರೆ. ಹೌದು ತಾನೇ? ನಮ್ಮ ಭಾಷೆ ಎಂತಹ ಅದ್ಭುತವಾದಂತಹ ಭಾಷೆ, ಎಷ್ಟು ವರ್ಷಗಳ ಇತಿಹಾಸವನ್ನು ಪಡೆದಿರುವಂತಹ ಭಾಷೆ, ಎಂತಹ ಸಾಹಿತ್ಯವನ್ನು ಕೊಟ್ಟಿರುವಂತಹ ಭಾಷೆ. ಅಂತಹ ಭಾಷೆಯನ್ನೇ ನಾವು ಬಿಟ್ಬಿಟ್ವು, ನಮಗೆ ಗೊತ್ತಿಲ್ಲದೇ ಇರುವಂತಹ ಆಂಗ್ಲರ ಭಾಷೆಯನ್ನು ನಾವು ಕಲಿತ್ಕೊಂಡು ನಾವು ಕೆಟ್ಟೆವು ಅನ್ನೋದನ್ನು ಅದ್ಭುತವಾದಂತಹ ರೀತಿಯಲ್ಲಿ ಇಲ್ಲಿ ಆ ಮುಸಲ್ಮಾನ ಹಿರಿಯ ವ್ಯಕ್ತಿ ಹೇಳ್ತಾರೆ. ನೋಡಿ, ಆ ರೀತಿ ಹೇಳಿದ್ರು. ಒಂದು ಗಳಿಗೆ ಬಿಟ್ಟು ಅವರೇ ಹೇಳುವಂಥದ್ದು, 1 ನಿಮಿಷ ಬಿಟ್ಟು, ಸ್ವಾಮಿ ನಮ್ಮ ದೇಶಕ್ಕೆ ಏನು ಅಮಂಗಳ ಬಂದಿದೆ, ಕನ್ನಡ ಭಾಷೆ ಎಂತಹ ಸೊಗಸಾದ ಭಾಷೆ, ಇಷ್ಟು ಸುಂದರವಾದ ಭಾಷೆ ಜಗತ್ತಿನಲ್ಲಿಯೇ ಇಲ್ಲವೆಂದು ನಾನು ಭಾವಿಸುತ್ತೇನೆ ಅಲ್ವಾ. ನೋಡಿ, ಅವರೇ ಆ ಹಿರಿಯ ಮುಸಲ್ಮಾನ ಮತ್ತೆ ಮುಂದುವರಿಸಿ ಹೇಳ್ತಾರೆ, 1 ಗಳಿಗೆ ಬಿಟ್ಟು, ಸ್ವಾಮಿ ನಮ್ಮ ದೇಶಕ್ಕೆ ಏನು ಅಮಂಗಲ ಬಂದಿದೆ, ಕನ್ನಡ ಭಾಷೆ ಎಂತಹ ಸೊಗಸಾದಂತಹ ಭಾಷೆ, ಇಷ್ಟು ಸುಂದರವಾದಂತಹ ಭಾಷೆ ಜಗತ್ತಿನಲ್ಲಿಯೇ ಇಲ್ಲವೆಂದು ನಾನು ಭಾವಿಸುತ್ತೇನೆ. ಹೌದು, ಇಂತಹ ಸುಂದರವಾದಂತಹ ಭಾಷೆ ಯಾವ ಜಗತ್ತಿನಲ್ಲಿ ನೋಡಿದ್ರೂ ಕೂಡ, ಯಾವ ಪ್ರಪಂಚದಲ್ಲಿ ನಾವು ನೋಡಿದ್ರೂ ಕೂಡ, ಇಡೀ ಪ್ರಪಂಚವನ್ನು ಸುತ್ತು ಹಾಕಿದ್ರೂ ಕೂಡ ಇಂತಹ ಸೊಗಸಾದಂತಹ ಭಾಷೆ ಮತ್ತೆಲ್ಲೂ ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಿಟ್ಟು ನಮ್ಮ ದೇಶದ ವಿದ್ಯಾವಂತರಲ್ಲ ಇನ್ನೂ ಇಂಗ್ಲೀಷು ಅಂತ ಹೊಡ್ಕೋತಿದ್ದಾರಲ್ಲ ಸ್ವಾಮಿ, ಏನು ನಮ್ಮ ಗ್ರಹಚಾರ? ಮಹಾತ್ಮ ಗಾಂಧೀಜಿಯವರು ಬದುಕಿದ್ದರೆ ಈ ಅಪಸ್ಮಾರ ನಮಗೆ ಬಡಿಯುತ್ತಿರಲಿಲ್ಲ ಅಲ್ವಾ. ಅದನ್ನು ಬಿಟ್ಬಿಟ್ಟು, ನಮ್ಮ ಭಾಷೆಯನ್ನು ಬಿಟ್ಬಿಟ್ಟು, ಅಂತಹ ಸೊಗಸಾದಂತಹ ಭಾಷೆಯನ್ನು ಬಿಟ್ಬಿಟ್ಟು, ಅಂತಹ ಸಂಸ್ಕೃತಿ ಸಂಪನ್ನ ಆಗಿರುವಂತಹ ಭಾಷೆಯನ್ನು ಬಿಟ್ಟು ಇಂಗ್ಲೀಷ್ ಭಾಷೆಯನ್ನು ಎಲ್ಲರೂ ಕೂಡ ಇಂಗ್ಲೀಷ್ ಭಾಷೆಯ ಹಿಂದೆಯೇ ಹೋಗ್ತಾ ಇದ್ದಾರಲ್ಲ. ಗಾಂಧೀಜಿಯವರು ಬದುಕಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನೋದನ್ನು ಅವರು ಹೇಳ್ತಾರೆ. ನೋಡಿ, ನಮ್ಮ ದೇಶಕ್ಕೆ ಏನು ಬೇಕು ಎಂಬುದನ್ನು ಗಾಂಧೀಜಿಯವರು ಅಷ್ಟು ಚೆನ್ನಾಗಿ ಅರಿತವರು ನಮ್ಮ ದೇಶದಲ್ಲಿ ಹುಟ್ಟಲಿಲ್ಲ. ಆದರೆ ಅಂತಹ ಒಳ್ಳೆಯವರನ್ನು ಕೂಡ ನಾವು ಉಳಿಸ್ಕೊಳ್ಳಿಲ್ಲ. ನೋಡಿ, ನಮ್ಮ ದೇಶಕ್ಕೆ ಏನು ಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು ಗಾಂಧೀಜಿಯವರು. ಅವರಂತೆ ಮತ್ತೆ ಯಾರೂ ಕೂಡ ಅಂತಹ ನಾಯಕರು ಹುಟ್ಟಲಿಲ್ಲ ಅನ್ನೋದನ್ನು ಅವರು ಹೇಳ್ತಾರೆ. ನಮ್ಮ ಎದುರು ಸಾಲಿನಲ್ಲಿ ಕುಳಿತಿದ್ದ ಸ್ತ್ರೀಯೊಬ್ಬಳು, ಲೇಖಕರು ಇಲ್ಲಿ ಹೇಳೋದು, ಅವರ ಎದುರುಗಡೆ ಕುಳಿತಿದ್ದಂತಹ ಒಬ್ಬ ಸ್ತ್ರೀಯೊಬ್ಬಳು ಹಿಂದಿನ ಸಾಲಿನ ಹುಡುಗಿಯ ಕಾಲು ತಗುಲಿತು. ಹಿಂದೆ ಸೀಟಲ್ಲಿ ಕೂತಿದ್ದಂತಹ ಹುಡುಗಿಯ ಕಾಲು ಆ ಹೆಂಗಸಿಗೆ ತಗಲಿ ಹೋಯಿತು. ಆಕೆ ಕೋಪದಿಂದ, ನೀನೇನು ಕಮಿಷನರ ಮಗಳೇನವ ಹೀಗೆ ಒದೆಯೋದಕ್ಕೆ ಅಂತ ಗದರಿಸಿದಳು. ನೋಡಿ, ನೀನೇನು ಕಮಿಷನರ್ ಮಗಳ ಅಂತ ಹೇಳಿ ಈ ರೀತಿ ಒದೆಯೋದಕ್ಕೆ ನನಗೆ ಅಂತ ಹೇಳಿ ಆಕೆ ಗದರಿಸ್ತಾಳೆ. ಸಾಹೇಬರು ನೋಡಿ, ಇಂಗ್ಲೀಷರು ಹೋಗಿ 13 ವರ್ಷಗಳಾದರೂ ಅವರ ವ್ಯಾಮೋಹ ನಮ್ಮವರಿಗೆ ಇನ್ನೂ ತಪ್ಪಲಿಲ್ಲ. ಈಗಂತೂ ಇನ್ನೂ ಹೆಚ್ಚಾಗಿದೆ. ಇಂಗ್ಲೀಷ್ ಭಾಷೆಯೇ ಎಲ್ಲದರಲ್ಲೂ ಕೂಡ ಬಳಕೆಯಾಗಿ ನಮ್ಮ ಮಾತೃಭಾಷೆಯೇ ಮರೆತು ಹೋಗ್ತಾ ಇದೆ, ಅದು ಮರೆವಾಗ್ತಾ ಇದೆ, ಮಾಸು ಹೋಗ್ತಾ ಇದೆ. ಆ ರೀತಿಯ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ನೋಡಿ, ಅದರಿಂದ ಸಾಹೇಬರು ಹೇಳ್ತಾರೆ, ಇಂಗ್ಲೀಷರು ಬಿಟ್ಟು ಹೋಗಿ 13,000 ವರ್ಷ ಆದರೂ ಕೂಡ, 1300 ವರ್ಷ ಆದರೂ ಕೂಡ ಅವರಿನ್ನೂ ಕೂಡ ಇಂಗ್ಲೀಷ್ ಭಾಷೆಯ ಒಂದು ವ್ಯಾಮೋಹ ಅನ್ನೋದು ತಪ್ಪಲಿಲ್ಲ ಅನ್ನೋದನ್ನು ಹೇಳ್ತಾರೆ. ಅವರು ಒದ್ದರೆ ಇವರಿಗೆ ಪರವಾಗಿಲ್ಲ, ಗಾಂಧಿ ಹುಟ್ಟಿದ ನಾಡಿಗೆ ಏನು ಅಮಂಗಲ ಬಂತು ಸ್ವಾಮಿ ಎಂದರು. ನೋಡಿ, ಅವರು ಇಂಗ್ಲೀಷರು ಬಂದಾಗ ಒದ್ರೂ ಕೂಡ ಇವರು ಪರವಾಗಿಲ್ಲ, ಎಲ್ಲವನ್ನೂ ಕೂಡ ಸಹಿಸ್ಕೊಂಡಿದ್ರು. ಆದರೆ ನಮ್ಮವರೇ ಆದಂತಹ ನಮ್ಮವರು ಏನಾದರೂ ತೊಂದರೆಯನ್ನು ಕೊಟ್ಟಾಗ ಮಾತ್ರ ಇವರಿಗದು ಹಿಂಸೆ ಅನಿಸುತ್ತೆ. ಯಾವ ರೀತಿ ಇವರಿಗೆ ಹಿಂಸೆ ಅನಿಸುತ್ತೆ, ಅಯ್ಯೋ ನಾನು ಅದಕ್ಕೆ ಏನಾದರೂ ಒಂದು ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಹೇಳಿ ಅನಿಸುತ್ತೆ ಅನ್ನೋದನ್ನು ಇಲ್ಲಿ ಮಾತಾಡ್ತಾರೆ. ಆದರೆ ಹೆಚ್ಚು ಜನರು ಅಂತಂದರೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನಾವೆಲ್ಲರೂ ಕೂಡ ಒಂದು ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ಆ ಸ್ವಾತಂತ್ರ್ಯ ಬಂದ ನಂತರ ನಮ್ಮಲ್ಲೇ ಒಳ ಜಗಳಗಳು, ಕಿತ್ತಾಟಗಳು ಆದವು. ಅದರಿಂದ ಮತ್ತೆ ನಾವು ಬ್ರಿಟಿಷರ ಒಂದು ಭಾಷೆಯನ್ನೇ ಬಳಸ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ನಮ್ಮ ಮಾತೃಭಾಷೆಯನ್ನು ಉಳಿಸಿ ಬೆಳೆಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ನೋಡಿ, ಅವರು ಹೋದರೆ ಪರವಾಗಿಲ್ಲ ಇವರಿಗೆ, ಆದರೆ ಇವರು ಏನಾದರೂ ನಮ್ಮವರೇ ಏನಾದರೂ ತೊಂದರೆಯನ್ನು ಮಾಡಿದರೆ ಮಾತ್ರ ಆಗ ಇವರು ಬಾಯಿ ತೆಗಿತಾರೆ ಅಂತೇಳಿ. ಗಾಂಧಿ ಹುಟ್ಟಿದ ನಾಡಿಗೆ ಏನು ಅಮಂಗಲ ಬಂತು ಸ್ವಾಮಿ ಎಂದರು. ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಸಾಹೇಬರು ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಹೆದರುವುದಿಲ್ಲ. 1,00,000 ಜನ ಇರಲಿ, ಕಣ್ಣು ಮುಚ್ಚಿ 1 ಗಳಿಗೆ ಗುರುಧ್ಯಾನ ಮಾಡಿದರೆ ಆಯಿತು, ಎದುರಿಗೆ ಇರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನೋಡಿ, ನೀವು ತುಂಬ ಚೆನ್ನಾಗಿ ಕನ್ನಡವನ್ನು ಮಾತಾಡ್ತೀರಿ ಅಂತ ಹೇಳಿ ಮುಂದೆ ಹೇಳ್ತಾರೆ ಲೇಖಕರು. ಆಗ ಅವ್ರು ಹೇಳ್ತಾರೆ, ಹೌದು 1,00,000 ಜನ ಇದ್ದರೂ ಕೂಡ
ನಾನು ಮಾತಾಡಬಲ್ಲೆ, ಒಂದು ಗಳಿಗೆ ಕಣ್ಮುಚ್ಚಿ ಗುರುಧ್ಯಾನವನ್ನು ನಾನು ಮಾಡ್ಕೊಳ್ತೀನಿ. ಅದಾದಮೇಲೆ ನನಗೆ ಮುಂದ್ಗಡೆ ಕೂತಿರೋರೆಲ್ಲರೂ ಕೂಡ ಮಕ್ಕಳಾಗಿ ಕಾಣ್ತಾರೆ ಅನ್ನೋದನ್ನು ಆ ಮುಸಲ್ಮಾನ ಹೇಳ್ತಾನೆ. ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಮುಂದಿನ ಪ್ರಶ್ನೆ ಲೇಖಕರದು, ಹಾಗಾದರೆ ನೀವು ಕನ್ನಡದಲ್ಲಿ ಹೆಚ್ಚು ಪುಸ್ತಕವನ್ನು ಓದ್ತೀರಾ ಅಂತ ಹೇಳಿ ಕೇಳ್ತಾರೆ. ಸಾಹೇಬರು, ಹೌದು ಓದುತ್ತೇನೆ. ನಿತ್ಯ ಮಲಗುವುದಕ್ಕಿಂತ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ನೋಡಿ ಎಂತಹ ಒಳ್ಳೆಯ ಅಭ್ಯಾಸವನ್ನು ಅವರು ಮಾಡ್ಕೊಂಡಿದ್ದಾರೆ ಅಂತಂದರೆ, ನಿತ್ಯ ಮಲಗೋದಕ್ಕಿಂತ 2 ಗಂಟೆ ಮುಂಚಿತವಾಗಿ ಅವರು ಕನ್ನಡ ಪುಸ್ತಕಗಳನ್ನು ಓದಲೇಬೇಕು, ಇಲ್ಲ ಅಂತಂದರೆ ನನಗೆ ನಿದ್ರೆನೇ ಬರಲ್ಲ ಅನ್ನೋದನ್ನು ಆ ಹಿರಿಯ ವ್ಯಕ್ತಿ ಹೇಳ್ತಾರೆ. ನಿನ್ನೆ ರಾತ್ರಿ ಹಾಗೆಯೇ ಆಯಿತು. ಸ್ವಲ್ಪ ತಲೆಭಾರವಾಗಿದ್ದುದರಿಂದ ಓದದೆ ಮಲಗಿದೆ, ನಿದ್ರೆ ಬರಲಿಲ್ಲ. ಎದ್ದು 1 ಗಂಟೆ ಓದಿ ಮಲಗಿದ ನಂತರ ನಿದ್ರೆ ಬಂತು. ನೋಡಿ ನಿನ್ನೆ ರಾತ್ರಿನೂ ಕೂಡ ಹಾಗೆ ಆಯಿತು ಅನ್ನೋದನ್ನು ಅದನ್ನ ಹೇಳ್ಕೊತಾರೆ. ಅದರಿಂದ ಮತ್ತೆ 1 ಗಂಟೆ ಎದ್ದು ನಾನು ಓದಿದೆ, ನನಗೆ ಚೆನ್ನಾಗಿ ನಿದ್ರೆ ಬಂತು ಅನ್ನೋದನ್ನು ತಿಳಿಸ್ತಾರೆ. ಶ್ರೀ ಡಿ.ವಿ. ಗುಂಡಪ್ಪನವರ ಉಮರನ ಹೊಸಗೆ ನನಗೆ ಪೂರ್ತ ಬಾಯಿಗೆ ಬರುತ್ತದೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಡಿ.ವಿ. ಗುಂಡಪ್ಪ ಅವರು ಬರೆದಿರುವಂತಹ ಉಮರನ ಹೊಸಗೆ ಅದ್ಭುತವಾದಂತಹ ಕಾವ್ಯ, ಅದನ್ನು ನಾನು ಪೂರ್ತಿಯಾಗಿ ಬಲ್ಲೆ ಅನ್ನೋದನ್ನು ಇವರು ಹೇಳ್ತಾರೆ. 1 ಗಳಿಗೆ ಬಿಟ್ಟು ಸಾಹೇಬರು, ಈಗ ನನಗೆ ಜನಗಳ ಸಹವಾಸವೇ ಬೇಡವಾಗಿದೆ. ಈಗ ಎಂಥವರಲ್ಲಿಯೂ ಮೋಸ ಅಸತ್ಯ ಜಾಸ್ತಿಯಾಗಿ ಹೋಯಿತು. ಬಹಳ ವರ್ಷದ ಹಿಂದೆನೇ ಇದನ್ನು ಹೇಳ್ತಾ ಇರೋದು. ಈಗ ಪ್ರತಿ ಹೆಜ್ಜೆಗೂ ಕೂಡ ಮೋಸ ಅಸತ್ಯ ಅನ್ಯಾಯವನ್ನು ನಾವು ಕಾಣ್ತಾನೇ ಇದ್ದೀವಿ. ನೋಡಿ ಅವ್ರು ಹೇಳ್ತಾರೆ, ಆಗಿನ ಕಾಲದಲ್ಲಿ ಥರ ಇಲ್ಲ, ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬದುಕ್ತಾ ಇದ್ರು. ಏಕೆಂತಂದರೆ ಆಗ ಯಾವ ಬರವಣಿಗೆಯೂ ಕೂಡ ಏನೂ ಕೂಡ ಇರಲಿಲ್ಲ, ಎಲ್ಲವೂ ಕೂಡ ಬಾಯಿ ಮಾತಿನಿಂದಲೇ ಇರ್ತಾ ಇತ್ತು. ಒಂದು ಸಲ ಭಾಷೆಯನ್ನು ಕೊಟ್ಟರೆ ಆಗೋಯ್ತು, ಮುಗ್ದೋಯ್ತು, ಇನ್ಯಾವ ಸಾಕ್ಷಿ ಯಾವುದೂ ಕೂಡ ಬೇಕಾಗಿರಲಿಲ್ಲ. ಅಂತಹ ಒಂದು ಕಾಲ. ನನಗೆ ಈಗ ಜನಗಳ ಸಹವಾಸವೇ ಬೇಡ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಎಂಥವರಲ್ಲೂ ಕೂಡ ಮೋಸ ಅಸತ್ಯ ಜಾಸ್ತಿಯಾಗಿ ಕಾಣ್ತಾ ಇದೆ. ರಾಮರಾಜ್ಯ ಎಂದರೆ ಸಾಮಾನ್ಯವಾಯಿತೆ ಸ್ವಾಮಿ, ಆಗ ಒಬ್ಬರಿಗೂ ಅನ್ಯಾಯವಾಗುತ್ತಿರಲಿಲ್ಲ. ಈಗ ಅಂದರೆ ರಾಮರಾಜ್ಯ ಇತ್ತಲ್ಲ, ಆ ರಾಮರಾಜ್ಯನ ಕಾಲದಲ್ಲಿ ರಾಮನ ನ್ಯಾಯ ಹೇಗಿತ್ತು ಅಂತಂದರೆ ಒಬ್ಬರಿಗೂ ಕೂಡ ಅನ್ಯಾಯ ಆಗ್ತಾ ಇರಲಿಲ್ಲ ಅಂತ. ಎಲ್ಲರೂ ಕೂಡ ನ್ಯಾಯಯುತವಾಗಿ ಬದುಕ್ತಾ ಇದ್ರು, ಎಲ್ಲರೂ ಕೂಡ ಸತ್ಯವನ್ನೇ ಪಾಲಿಸ್ತಾ ಇದ್ರು, ಒಬ್ರಿಗೂ ಕೂಡ ಅನ್ಯಾಯ ಆಗ್ತಾ ಇರಲಿಲ್ಲ ಅಂತ. ಆದರೆ ಅಂತಹ ಕಾಲ ಎಲ್ಲಿ ಹೋಯಿತು, ಈಗ ಎಂತಹ ಕಾಲ ಬಂದಿದೆ ಅನ್ನೋದನ್ನು ಅವರು ಮಾತಾಡ್ಕೋತಾರೆ. ನಿಮಗೆ ಪೆನ್ಷನ್ ಎಷ್ಟು ಬರುತ್ತೆ ಎಂದು ಕೇಳಿದೆ. ಲೇಖಕರು ಕೇಳ್ತಾರೆ, ಹಾಗಾದರೆ ನಿಮಗೆ ಪೆನ್ಷನ್ ಎಷ್ಟು ಬರ್ಬೋದು ಅಂತ. 37.5 ರೂಪಾಯಿ ಬರಬಹುದು. ನನಗೆ ಸಂಬಳ 80 ರೂಪಾಯಿ ಬರುತ್ತಿತ್ತು. ಪೆನ್ಷನ್ ಇನ್ನೂ ಕಡಿಮೆಯೇ ಆಗಬಹುದು. ಈ ದೇಹದ ಮೇಲೆ ಇನ್ನೂ 400 ರೂಪಾಯಿ ಸಾಲ ಇದೆ ಅಂತ ಹೇಳಿ ಹೇಳ್ತಾರೆ. 37 ರೂಪಾಯಿ ಬರ್ಬೋದು. ಏಕೆಂತಂದರೆ ನಿನ್ನೆ ತಾನೇ ಅವರು ನಿವೃತ್ತಿ ಆದವರು, ಪೆನ್ಷನ್ ಇನ್ನೂ ಕೂಡ ತಗೊಂಡಿಲ್ಲ. ಸಂಬಳ ಅವರಿಗೆ 80 ರೂಪಾಯಿ ಬರ್ತಾಯಿತ್ತು, ಅದರಿಂದ ಪೆನ್ಷನ್ ಕಡಿಮೆ ಆಗ್ಬೋದು. ಆದರೆ ನಾನು ಇನ್ನೂ ಕೂಡ ಸಾಲ ಮಾಡ್ಕೊಂಡಿದ್ದೀನಿ, 400 ರೂಪಾಯಿ ಸಾಲವನ್ನು, ಅಂದರೆ 400 ರೂಪಾಯಿ ಸಾಲವನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ನಾನು ಕೆಲಸಕ್ಕೆ ಸೇರಿದಾಗ ರೂಪಾಯಿಗೆ 30 ಸೇರು ಅಕ್ಕಿ, ಬೆಣ್ಣೆ ಸೇರಿಗೆ 1 ಆಣೆ 2 ಆಣೆ, ಮೊಟ್ಟೆ 2ಕ್ಕೆ 3 ಕಾಸು ಇತ್ತು. ನೋಡಿ ಹೆಂಗಿತ್ತು ಅಂತ ಹೇಳಿ, 25 ಪೈಸಕ್ಕೆ ಮಾಂಸ ಸಿಗ್ತಾ ಇತ್ತಂತೆ. ರೂಪಾಯಿಗೆ 30 ಸೇರು ಅಕ್ಕಿ, ಬೆಣ್ಣೆ ಸೇರಿಗೆ 1 ಆಣೆ ಅಥವಾ 2 ಆಣೆ ಇರ್ತಾಯಿತ್ತು, ಮೊಟ್ಟೆ 2 ಮೊಟ್ಟೆಗೆ 3 ಕಾಸು ಇತ್ತು. ಇಂದಿನವರು ನಂಬುವುದೂ ಕೂಡ ಇಲ್ಲ. ಈಗ ಹೊಟ್ಟೆ ತುಂಬ ಅನ್ನ ಕಾಣುವುದು ಕಷ್ಟವಾಗಿದೆ ಎಂದರು. ಇವತ್ತಿನ ಕಾಲದಲ್ಲಿ ಅದನ್ನು ನಂಬೋರು ಕೂಡ ಇಲ್ಲ. ಏಕೆಂತಂದರೆ ಅಷ್ಟೊಂದು ಆ ಪೈಸೆಗೆ ಅಂತಂದರೆ 1 ಆಣೆಗೆ 2 ಆಣೆಗೆ 3 ಕಾಸಿಗೆಲ್ಲ ಸಿಗ್ತಾಯ್ತಾ ಅಕ್ಕಿ ಬೇಳೆ ಕಾಳುಗಳು ಅನ್ನೋದನ್ನು ಆಶ್ಚರ್ಯ ಆಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ನಂಬಕ್ಕಾಗಲ್ಲ ಅವರಿಗೆ ಅಂತ. ನನ್ನ ಮಗ್ಗುಲಲ್ಲಿ ಕುಳಿತಿದ್ದ ಒಬ್ಬರು ಸರ್ಕಾರಿ ಅಧಿಕಾರಿ ಒಂದು ಸಿಗರೇಟು ತೆಗೆದು ಹೊತ್ತಿಸಿದರು. ಅವರ ಪಕ್ಕದಲ್ಲೇ ಕೂತಿದ್ದಂಥ ಒಬ್ಬ ವ್ಯಕ್ತಿ, ಅವರ ಸೀಟಿನ ಪಕ್ಕದಲ್ಲೇ ಕೂತಿದ್ದಂಥ ಒಬ್ಬ ವ್ಯಕ್ತಿ, ಆತ ಸರ್ಕಾರಿ ಅಧಿಕಾರಿ. ಅವರು ಸಿಗರೇಟನ್ನು ತೆಗೆದು ಹೊತ್ತಿಸ್ತಾರೆ. ಡ್ರೈವರ್ನ ತಲೆಯ ನೇರದ ಮೇಲುಗಡೆ ಹಲಗೆಯಲ್ಲಿ ಬರೆದಿದ್ದ ಹೊಗೆ ಬತ್ತಿ ಸೇದಕೂಡದು ಎಂಬುದನ್ನು ನೋಡುತ್ತಾ, ಅಂದರೆ ನೋ ಸ್ಮೋಕಿಂಗ್ ಅಂತ ಹೇಳಿ ಹಾಕಿರ್ತಾರಲ್ಲ, ಹೊಗೆ ಬತ್ತಿಯನ್ನು ಸೇದಕೂಡದು ಅಂತ ಹೇಳಿ ಹಾಕಿರ್ತಾರೆ. ಅದನ್ನು ಹಾಕಿದ್ರೂ ಕೂಡ ಅದನ್ನು ನೋಡ್ತಾನೆ ನಿಧಾನವಾಗಿ ಹೊಗೆಯನ್ನು ಸುರುಳಿಯಾಗಿ ಬಿಡುತ್ತಿದ್ದರು. ಅವರೊಬ್ಬ ಸರ್ಕಾರಿ ಅಧಿಕಾರಿ. ನೋಡಿ ಸಾಹೇಬರು, ನೋಡಿ ರಾಮರಾಜ್ಯದ ಪ್ರಜೆಗಳನ್ನು, ನೋಡಿ ರಾಮರಾಜ್ಯದ ಪ್ರಜೆಗಳನ್ನು ಅಂದರೆ ಸರ್ಕಾರ ಹೇಳ್ತಾ ಇರುವಂತಹದ್ದು ಯಾವುದು ಏನನ್ನೂ ಕೂಡ ಅವರು ಸರಿಯಾದಂಥ ರೀತಿಯಲ್ಲಿ ಪರಿಪಾಲಿಸಲ್ಲ. ಯಾರು ಸರ್ಕಾರದ ಅಧೀನದಲ್ಲೇ ಕೆಲಸವನ್ನು ಮಾಡ್ತಾ ಇರುವಂತಹ ಅಧಿಕಾರಿಗಳು ಅಂತ. ಸರ್ಕಾರ ಏನನ್ನ ಮಾಡಕೂಡದು ಎಂದು ಹೇಳುತ್ತದೆಯೋ ಅದನ್ನೇ ಇವರು ಮಾಡುತ್ತಾರೆ. ಏನನ್ನು ಮಾಡಬೇಡಿ ಅಂತ ಹೇಳಿ ಸರ್ಕಾರ ಹೇಳುತ್ತೋ ಅದನ್ನೇ ಇವರು ಮಾಡ್ತಾರೆ, ಮಾಡಬಾರ್ದು ಅನ್ನೋದನ್ನು ಮಾಡ್ತಾರೆ
ನೋಡಿ, ಅಂದರೆ ಆ ನಿಯಮಕ್ಕೆ ಬದ್ಧರಾಗಿರ್ಬೇಕಲ್ವಾ, ಆ ನ್ಯಾಯಕ್ಕೆ ಸರಿಯಾಗಿ ನಾವು ಕೂಡ ನಡ್ಕೋಬೇಕು ಅಂತ. ಆ ರೀತಿ ನಡ್ಕೋತಾ ಇಲ್ಲ. ಜನರು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ, ಹೇಗೆ ಕಾನೂನನ್ನು ಉಲ್ಲಂಘಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬ ಕಾನೂನನ್ನು ಅರಿತು ಕೆಲಸ ಮಾಡಿದರೆ ಪ್ರಜಾಪ್ರಭುತ್ವ ಸಫಲವಾಗುವುದು. ಹೌದಲ್ವೇ? ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಉಲ್ಲಂಘಿಸಿದರೆ, ಆ ಕಾನೂನನ್ನು ಪರಿಪಾಲಿಸಿದ್ರೆ ನಮ್ಮ ಪ್ರಜಾಪ್ರಭುತ್ವ ಅನ್ನೋದು ಸಫಲವಾಗುತ್ತೆ. ನನ್ನ ಬಾಲ್ಯದ ಸಂಗತಿಯೊಂದು ನನಗೆ ಜ್ಞಾಪಕಕ್ಕೆ ಬರುತ್ತೆ ಅನ್ನೋದನ್ನು ಆ ಸಂದರ್ಭದಲ್ಲಿ ಇವರು ಹೇಳ್ತಾರೆ. ಟ್ರೈನಿಂಗಿಂದ ಹಿಂದಿರುಗಿದ ನಂತರ ನನಗೆ ನಾನೇ ವಿದ್ಯಾವಂತ ಎಂದು ತಲೆ ಸ್ವಲ್ಪ ತಿರುಗಿತು. ಸ್ವಲ್ಪ ಹೆಚ್ಚು ಏನಾದರೂ ಕಲ್ತ್ಕೊಬಿಟ್ರೆ ಅವರಿಗೆ ತಲೆ ನೆಟ್ಟಿಗೆ ನಿಲ್ಲಲ್ಲ ಅಂತ ಹೇಳ್ತಾರೆ. ಅಂದರೆ ನಾನು ಹೇಳಿದ್ದೇ ಸತ್ಯ, ನನ್ನನ್ನು ಬಿಟ್ಟರೆ ಇನ್ಯಾರೂ ಕೂಡ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ನನಗೆ ಎಲ್ಲವೂ ಕೂಡ ಬರೋದು ಅಂತ ಹೇಳಿ ಒಂದು ಸ್ವಲ್ಪ ತಲೆ ತಿರುಗಿರುತ್ತೆ. ಆ ರೀತಿ ಇವ್ರಿಗೂ ಕೂಡ ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದಾದಮೇಲೆ ಇವ್ರಿಗೂ ಕೂಡ ಅದೇ ರೀತಿ ಅನಿಸಿತ್ತಂತೆ. ಆಗ ಚಿಕ್ಕವರು ಹಿರಿಯರ ಎದುರಿಗೆ ಬೀಡಿ ಸೇದುತ್ತಿರಲಿಲ್ಲ. ಈಗ ಅಪ್ಪ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಸೇದುವಂತಹ ಕಾಲ, ಒಟ್ಟಿಗೆ ಹೆಂಡ ಕುಡಿಯುವಂತಹ ಕಾಲ ಬಂದ್ಬಿಟ್ಟಿದೆ ನೋಡಿ. ಆದರೆ ಆಗಿನ ಕಾಲ ಹೇಗಿತ್ತು ಅಂತಂದರೆ, ದೊಡ್ಡವರ ಮುಂದೆ ಮಾತನಾಡುವಂಥದ್ದು ಕೂಡ ಇರಲಿಲ್ಲ. ದೊಡ್ಡವ್ರ ಮುಂದೆ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂಡ ಕೂತ್ಕೋತಾ ಇರಲಿಲ್ಲ. ಹಾಗೆ ದೊಡ್ಡವ್ರ ಮುಂದೆ ಚಿಕ್ಕವರು ಬೀಡಿ ಸೇತನೂ ಕೂಡ ಇರಲಿಲ್ಲ. ಇವರು ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದಾದಮೇಲೆ ಉಪಾಧ್ಯಾಯರಾಗಿ ಕೆಲಸವನ್ನು ಸೇರುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಪಾಪ ಬೀಡಿಯನ್ನು ಹಿರಿಯರ ಮುಂದೆ ಅವರು ಸೇದುವಂಗೂ ಕೂಡ ಇರಲಿಲ್ಲ. ನಾನು ಒಂದು ದಿನ ನಮ್ಮ ನೆಂಟರ ಎದುರಿಗೆ ಬೀಡಿ ಸೇದಿಬಿಟ್ಟೆ. ಅವರ ನೆಂಟರ ಎದುರುಗಡೆ ಬೀಡಿಯನ್ನು ಸೇದ್ಬಿಟ್ರಂತೆ. 4-5 ಜನ ಬಂದು ನನ್ನನ್ನು ಹಿಡಿದುಕೊಂಡು ಚೆನ್ನಾಗಿ ಹೊಡೆದು ಬಿಟ್ರು. 4-5 ಜನ ಬಂದು ಚೆನ್ನಾಗಿ ಹೊಡೆದು ಬಿಟ್ರು. ಅಂದಿನಿಂದ ನಾನು ಬೀಡಿ ಸೇದುವುದನ್ನೇ ಬಿಟ್ಟುಬಿಟ್ಟೆ ಎಂದರು. ಆವತ್ತಿನಿಂದ ನಾನು ಬೀಡಿ ಸೇದೋದನ್ನು ಬಿಟ್ಬಿಟ್ಟೆ ಅಂತ ಹೇಳಿ ಆ ಸಾಹೇಬರು ಹೇಳ್ತಾರೆ. ನೋಡಿ, ಯಾವ ರೀತಿಯ ಒಂದು ಮರ್ಯಾದೆ ಅನ್ನೋದು ಇತ್ತು ಅಂತ, ಹಿರಿಯರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನೋಂತಹ ಮರ್ಯಾದೆ ಇತ್ತು ಅಂತ. ಆದರೆ ಈಗಿನ ಕಾಲದಲ್ಲಿ ಅದೆಲ್ಲವೂ ಕೂಡ ವ್ಯತ್ಯಾಸ ಆಗಿದೆ. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು ಅನಂತರ ನಿಮ್ಮ ಊರು ಯಾವುದು ಎಂದು ಕೇಳಿದರು. ಒಂದು ಸ್ವಲ್ಪ ಹೊತ್ತು ಮೌನವಾಗಿದ್ದರು. ಆಮೇಲೆ ಲೇಖಕರನ್ನ ಕೇಳ್ತಾರೆ, ನಿಮ್ಮ ಊರು ಯಾವುದು ಅಂತ ಹೇಳಿ ಆ ಸಾಹೇಬರು ಕೇಳ್ತಾರೆ. ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಎಂದೆ. ಹಾಸನದ ಹತ್ತಿರದ ಒಂದು ಹಳ್ಳಿ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಸಾಹೇಬರು ನಾನು ಹಾಸನಕ್ಕೆ ಹೋಗಿದ್ದೇನೆ ಅಂತ ಹೇಳಿ ಹೇಳ್ತಾರೆ. ಹೌದು, ನಾನು ಹಾಸನಕ್ಕೂ ಕೂಡ ಹೋಗಿದ್ದೀನಿ ಅಂತ. ಯಾವ ಹಳ್ಳಿ ಎಂದರು. ನಾನು ಗೊರೂರು ಎಂದೆ. ನಾನು ಗೊರೂರಿಗೆ ಹೋಗಿದ್ದೇನೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಇದ್ದಾರಲ್ಲ, ಬಹಳ ಚೆನ್ನಾಗಿ ಕತೆಗಳನ್ನು ಬರೆಯುತ್ತಾರೆ ಎಂದರು. ನೋಡಿ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಇದ್ದಾರಲ್ಲ, ಅವರು ಬಹಳ ಚೆನ್ನಾಗಿ ಕತೆಗಳನ್ನು ಬರೆಯುತ್ತಾರೆ ಅಂತ ಹೇಳಿ ಆ ಸಾಹೇಬರು ಹೇಳ್ತಾರೆ. ನಾನು ಗೊರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ? ಹಾಗಾದರೆ ಸಾಹೇಬ್ರೆ, ನೀವು ಗೊರೂರಿಗೆ ಹೋಗಿದ್ರಲ್ಲ, ಆಗ ನೀವು ಅವರನ್ನು ಭೇಟಿಯಾದ್ರಾ ಅಂತ ಹೇಳಿ ಕೇಳ್ತಾರೆ. ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ. ಅವರ ಪುಸ್ತಕವನ್ನು ನಾನು ನೋಡಿರಲಿಲ್ಲ, ನಾನು ಇತ್ತೀಚೆಗೆ ಅವರ ಪುಸ್ತಕಗಳನ್ನು ನೋಡಿದ್ದು. ಬಹಳ ಅದ್ಭುತವಾಗಿ ಅವರು ಬರೀತಾರೆ ಅಂತ ಹೇಳಿ ಆ ಸಾಹೇಬರು ಹೇಳ್ತಾರೆ. ನೋಡಬೇಕಾದ ಮನುಷ್ಯರು ಎಂದರು. ನಾನು ಅವರು ನಿಮ್ಮೆದುರಿನಲ್ಲಿ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ನೋಡಬೇಕಾದಂತಹ ಮನುಷ್ಯರವರು ಅಂತ ಅಂದಾಗ ಅವರು ಲೇಖಕರು ಕೇಳ್ತಾರೆ, ಹಾಗಾದರೆ ನಿಮ್ಮ ಎದುರುಗಡೆ ಅವರೇನಾದರೂ ಬಂದರೆ ನೀವೇನು ಮಾಡ್ತೀರಿ ಅಂತ ಹೇಳಿ ಆ ಸಾಹೇಬರನ್ನು ಕೇಳ್ತಾರೆ. ಸಾಹೇಬರು ಮಾತನಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ನಾನೇ ಆ ಪ್ರಾಣಿ ಎಂದೆ. ನೋಡಿ, ಮಾತಾಡೋದೇನು, ಅವರೇನಾದರೂ ನನ್ನ ಎದುರುಗಡೆ ಸಿಕ್ಕಿದ್ರೆ ಅವರನ್ನು ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಲೇಖಕರು ಹೇಳ್ತಾರೆ, ನಾನೇ ಆ ಪ್ರಾಣಿ ಅಂತ ಹೇಳಿ ಹೇಳ್ತಾರೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು. ಇವತ್ತೇ ಸುದಿನ, ದೇವರ ದಯ, ನಾವಿಬ್ಬರೂ ಸೇರಿದೆವು. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಮತ್ತಾವ ದಿನ ಮಾಡುತ್ತಾನೋ ಎಂದರು. ಇವತ್ತೇ ಒಳ್ಳೆಯ ದಿನ, ನಮ್ಮಿಬ್ಬರನ್ನು ಕೂಡ ಸೇರಿಸ್ಬಿಟ್ರು. ಇನ್ಯಾವ ದಿನ ಈ ರೀತಿ ಸಿಗುತ್ತೋ ಅಂತ ಹೇಳಿ ಹೇಳ್ತಾರೆ. ನನಗೆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಅಂದರೆ ಆ ಸಂದರ್ಭದಲ್ಲಿ ಅವರಿಗೆ ಏನನ್ನಿಸ್ತು ಲೇಖಕರಿಗೆ ಅಂತಂದರೆ, ಅನೇಕ ಶತಮಾನಗಳಿಂದ, ಯಾವುದೋ ಜನ್ಮಗಳಿಂದ ಇಬ್ಬರಿಗೂ ಕೂಡ ಯಾವುದೋ ಒಂದು ಮಿತ್ರರು ಇಬ್ಬರೂ ಕೂಡ ಅನ್ನುವಂತಹ ರೀತಿಯಲ್ಲಿ ಭಾವನೆ ಉಂಟಾಯಿತು ಅಂತ ಹೇಳಿ ಹೇಳ್ತಾರೆ. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ಬೀಳ್ಕೊಂಡು ಹೊರಟು ಹೋದರು. ನೋಡಿ, ಹೀಗೆ ಇರಬೇಕು ಅಂತ, ಹೀಗೆ ಬದುಕಬೇಕು. ಅವನು ಮುಸಲ್ಮಾನ, ನಾನು ಹಿಂದೂ ಅನ್ನೋಂಥ ಭಾವನೆ ಅವರಿಗೆ ಬರಲಿಲ್ಲ. ಯಾವುದೋ ಜನ್ಮದ ಒಂದು ಸಂಬಂಧ, ಯಾವುದೇ ಜನ್ಮದ ಒಂದು ಮಿತ್ರ ಬಾಂಧವ್ಯ ಅಂತ ಹೇಳಿ ಅವರಿಗೆ ಅನ್ನಿಸ್ತು ಲೇಖಕರಿಗೆ. ಅವರು ಮುಂದಲ ಬಸ್ ನಿಲ್ದಾಣದಲ್ಲಿ
ಇಳಿದು ಆ ಹಿರಿಯ ಸಾಹೇಬರು ಹೊರಟೋಗ್ತಾರೆ. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ನನಗೆ ಭಾಸವಾಯಿತು. ಯಾವುದೋ ಒಂದು ಘಮಘಮಿಸುವಂತಹ ಒಂದು ಸುಗಂಧ ನನ್ನ ಜೊತೆ ಪ್ರಯಾಣ ಮಾಡ್ತಾ ಇದ್ದಿದ್ದು ಅದು ಇದ್ದಕ್ಕಿದ್ದಂತೆ ಹೊರಟು ಹೋದಂತಹ ರೀತಿಯಲ್ಲಿ ಅವ್ರಿಗೆ ಅನಿಸ್ತು ಅಂತ ಹೇಳ್ತಾರೆ ಲೇಖಕರು. ಮತ್ತೆ ಆ ಸುಹೃತ್ ಲಾಭ ಎಂಬ ಯೋಚನೆಯಲ್ಲಿಯೇ ಮಗ್ನನಾದ ನಾನು ಬಸ್ಸು ನಮ್ಮೂರ ಮುಂದೆ ನಿಂತಾಗಲೇ ಬಹಿರ್ಮುಖನಾದದ್ದು. ಅವರನ್ನೇ ಜ್ಞಾನಿಸ್ಕೊಂಡು ಹೋಗ್ತಾ ಇದ್ದಂತಹ ಲೇಖಕರಿಗೆ ಅವರ ಬಸ್ ಸ್ಟಾಪ್ ಬಂದಾಗಲೇ ಅವರಿಗೆ ಗೊತ್ತಾಗಿದ್ದು ನಾನು ಹಾಸನಕ್ಕೆ ಬಂದು ತಲುಪಿದ್ದೀನಿ ಅಂತ ಹೇಳಿ. ನೋಡಿ, ಹೀಗೆ ಒಬ್ಬ ಮೌಲ್ವಿಯ ಬಗ್ಗೆ, ಕನ್ನಡ ಮೌಲ್ವಿಯ ಬಗ್ಗೆ ಲೇಖಕರು ಇಲ್ಲಿ ಹೇಳ್ತಾರೆ. ಅವರು ಪ್ರಯಾಣಿಸ್ತಾ ಇದ್ದಾಗ ಭೇಟಿಯಾದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಕನ್ನಡ ಮೌಲ್ವಿಯ ಬಗ್ಗೆ, ಕನ್ನಡ ಭಾಷೆ ಯಾವ ರೀತಿ ಇತ್ತು, ಅವರನ್ನು ಆ ಕನ್ನಡ ಭಾಷೆಯನ್ನು ಹೇಗೆ ಪ್ರೀತಿಸ್ತಾ ಇದ್ರು, ಕನ್ನಡ ಭಾಷೆಯ ಬಗ್ಗೆಯೂ ಕೂಡ ಅವರು ಹೇಳ್ತಾರೆ. ಎಂತಹ ಸೊಗಸಾದಂತಹ ಭಾಷೆ ಅನ್ನೋದನ್ನು ಹೇಳ್ತಾರೆ. ಹೇಗೆ ಹಿಂದೂ ಮುಸಲ್ಮಾನ ಅನ್ನುವಂತಹ ಬಾಂಧವ್ಯ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಈ ಕೃತಿಯಲ್ಲಿ ಹೇಳ್ತಾರೆ. ಕನ್ನಡ ಭಾಷೆಯನ್ನು ಯಾವ ರೀತಿ ಅವರು ಪ್ರೀತಿಯಿಂದ ಅದನ್ನು ಆಯ್ಕೆ ಮಾಡ್ಕೊಂಡಿದ್ರು, ಕನ್ನಡ ಉಪಾಧ್ಯಾಯರಾಗಿ ಹೇಗೆ ಅವರು ಪಾಠವನ್ನು ಹೇಳ್ಕೊಡ್ತಾ ಇದ್ರು, ಪ್ರತಿಯೊಂದನ್ನು ಕೂಡ ಈ ಒಂದು ಕೃತಿಯಲ್ಲಿ, ಈ ಒಂದು ಗದ್ಯ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.